ಏನಾದ್ರು ಏಸು ಬಿಟ್ಟು ಆ ಕಡೆ ನೋಡಿ ಜಾಸ್ತಿ ಆಗುತ್ತೆ. ಏಸು ನೋಡ್ತಾರೆ ಎಲ್ಲ ಹೋಗ್ತಾರೆ. ಜಾಸ್ತಿ ಬರ್ತಾ ಇದೆ ಏಸಪ್ಪ ಹೇಳ್ತಿದ್ರು. ಬಟ್ ಅವರೆಲ್ಲ ಪ್ರಕಾರ ಜಾಸ್ತಿ ಅನ್ನೋದು ಸ್ವಲ್ಪ 1 ಪಾಯಿಂಟ್ ಅಷ್ಟೇ. ಆದ್ರೂ ನನಗೆ ನಿಮ್ಗೋಸ್ಕರ ಟೆಂಪರೇಚರ್ ಪೇತಲತ್ತಿಗೆ ಏನ್ ಬಂದಿದೆ ಟೆಂಪರೇಚರ್ ಏನಾಗಿದೆ? ಜ್ವರ ಬಾಡಿಗೆ ಅತ್ತಿಗೆ ಭಯಂಕರ ಜ್ವರ ಇದೆ. ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟಿದೆ. ಬಾಡಿನ ಟಚ್ ಮಾಡಕ್ ಆಗ್ತಲ್ಲ, ಎದಳಕ್ ಆಗ್ತಲ್ಲ ಆಕೆಗೆ, ಎದಳಕ್ ಆಗ್ತಿಲ್ಲ, ಕೂರಕ್ ಆಗ್ತಿಲ್ಲ, ನೀರು ಕುಡಿಯಕ್ ಆಗ್ತಿಲ್ಲ, ಹೊಟ್ಟೆಗೆ ಏನೂ ಸೇರ್ತಲ್ಲ ಆಕೆಗೆ. ವಾಕ್ಯ ಹೇಳ್ತಾ ಇದೆ ಆಕೆಗೆ ಶರೀರದಲ್ಲಿ ಆ ಟೆಂಪರೇಚರ್ ಭಯಂಕರವಾದ ಜ್ವರ ಬಂದಿದೆ ಆಕೆಗೆ. ಯಾವಾಗ ಆಕೆಗೆ ಕಾಯಿಲೆ ಬಂದಿದೆ ಅಲ್ಲಿಗೆ ಯಾರಲ್ಲಿ ಬಿಡುಗಡೆ ಮಾಡಕ್ಕೆ ಆಗ್ತಾ ಇಲ್ಲ, ಆಕೆಗೆ ಎದಳಕ್ಕೆ ಆಗ್ತಾ ಇಲ್ಲ. ಆದ್ರೆ ಯೇಸು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ? ಪೇತ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದಾರೆ. ಆಕೆ ಮನೆಗೆ ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ. ಥ್ಯಾಂಕ್ ಯು, ವಂಡರ್ಫುಲ್ ಡ್ಯಾಡಿ, ಗ್ಲೋರಿ. ಆದ್ರೆ ಅಂಚಿನ ಮರದ ಹತ್ರ ಹೋಗ್ತಾ ಇದ್ರೆ ಅಣ್ಣೆ ಸಿಕ್ಕಿಲ್ಲ. ಆದ್ರೆ ಈಕೆ ಮನೆಗೆ ಯೇಸು ಸ್ವಾಮಿ ಊಟಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ಆಕೆಗೆ ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಯೇಸು ಆಕೆ ಹತ್ರ ಬಂದ್ರಲ್ಲಿ, ಯೇಸು ಆಕೆ ಹತ್ರ ಬಂದ್ರು. ಏನಾಗಿದೆ? ಜ್ವರ, ಟೆಂಪರೇಚರ್ ಜಾಸ್ತಿ ಆಗ್ತಿದೆ. ಏಸಪ್ಪ ಮಗಳೇ ನೋವಾಗ್ತಿದ್ಯಾ ಅಂದಿಲ್ಲ. ಏಸಪ್ಪ ಏನ್ ಮಾಡಿದ್ರು? ವಾಸಿ ಮಾಡಿದ್ರು. ವಾಕ್ಯ ಹೇಳ್ತದೆ ಅಭಿಷೇಕದಿಂದ ಮುಟ್ಟಂಗಿಲ್ಲ. ಈ ಬಾಡಿ ಬಂದು ದೇವರದು ಪ್ರಿಯರು, ಈ ಶರೀರ ಬಂದು ದೇವರದು. ಫುಲ್ ಅಭಿಷೇಕ ಬೈಬಲ್ ಹೇಳುತ್ತೆ. ಅಲ್ಲಿ ದೇವ್ರದ್ದು ಹಿಂಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮನುಷ್ಯ ಹೋಗ್ತಾ ಇರ್ತಾರಲ್ಲ, ಹೊತ್ಕೊಂಡೋಗೋದು ಸಾಮಾನ್ಯ ಟಚ್ ಮಾಡಂಗಿಲ್ಲ. ಸಾಮಾನ್ಯರು ದೇವರ ಆಲಯದ ಈ ಒಂದು ಮೈಕ್ ಇರ್ಬೋದು, ಒಂದು ಗಿಟಾರ್ ಇರ್ಬೋದು, ದೇವರದ್ದು ಅಲ್ಲಿ ವಸ್ತುನ ಸುಮ್ಮನೆ ಯಾರು ಮುಟ್ಟಂಗಿಲ್ಲ. ಮನುಷ್ಯ ಹೊತ್ಕೊಂಡು ಹೋಗೋರು ಫುಲ್ಲು ಯಾಜಕರು, ಅಲ್ಲಿ ಮಹಾಯಾಜಕರು ಇರ್ತಾ ಇದ್ರು. ಅಲ್ಲಿ ಅವ್ರು ಹೊತ್ಕೊಂಡು ಮನುಷ್ಯ ಯೋಧನ್ ತುಂಬಿ ಹೋಗ್ತಾ ಇದೆ, ತುಂಬಿ ಓವರ್
ಇಸ್ರೇಲ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಆದ್ರೆ ಯಾಜಕರು ಮಾತ್ರ ಮಂಜೂಷ ಎಲ್ಲಿರುತ್ತೆ ಅದು ಸುತ್ತನೇ ಇರ್ಬೇಕು. ಮಂಜೂಷ ಸುತ್ತನೇ ಯಾಜಕರು ಇರ್ಬೇಕು. ಅವ್ರು ಅದು ಬಿಟ್ಟು ಹೋಗಂಗಿಲ್ಲ. ಯಾಕೆ ಯಾಜಕರು ಪ್ರತಿ ದಿನ ಆ 12 ಕುಲಗಳನ್ನ ಹೆಸರು ನೇಮ್ ಹೇಳಿ ಪ್ರೇಯರ್ ಮಾಡ್ಬೇಕಂತ ದೇವರಿಗೆ ನೆನಪು ಮಾಡ್ಬೇಕು. ಅವ್ರು 12 ಕುಲಗಳು ಬರೀತಾರೆ. ಯಾಕೆ ಯಾಜಕರು ಸ್ಪೆಷಲ್ ಆಗಿ ಹಾಸ್ಕೊಳ್ತಿದ್ರೆ ನಿಮ್ಮ ಹೆಸರು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿಮ್ಮ ಕಟ್ಟುಗಳು ಒಡೆಯಲ್ಪಡ್ತಾರೆ, ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ನಿಮ್ಮ ಹೆಸರನ್ನ ಹೇಳಿ ಎಸಪ್ಪ ಅವ್ರು ಏನಿದ್ರು ಕ್ಷಮಿಸ್ಬಿಟ್ಟು ಬಾಂಡೇಜ್ಗಳು ಒಡೆಯಲ್ಪಡ್ತಾರೆ, ಒಡೆಯಲ್ಪಡ್ಲಿಯಪ್ಪ. ಅವ್ರು ಯಾವಾಗ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಕಟ್ಟುಗಳು ಬಂಧನಗಳು ಒಡೆಯಲ್ಪಡುವುದಿಲ್ಲ. ನಾನು ಹೋಗ್ಬೇಕಾದ್ರೆ ಸುತ್ತ ಇರ್ಬೇಕು. ನನಗೆ ದೇವರಿಗೆ ಥ್ಯಾಂಕ್ಸ್ ಹೇಳಪ್ಪ, ನಿನ್ನ ಆಲಯ ಆದ್ರೂ ನಾನು ಅಪ್ಪ ನಮಗೆ ನಿನ್ನ ಆಲಯದ ವಾಸ ಮಾಡೋ ಸ್ಥಳ ಕೊಟ್ಟಿದ್ದೀರಲ್ಲ. ಎಷ್ಟೋ ಕಡೆ ನೋಡ್ತೀವಿ ಆಲಯದ ಕಡೆ ಪಾಸ್ಟರ್ಗಳ ಮನೆಗಳಿರಲ್ಲ. ಆದ್ರೆ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ದೆ, ನಿನ್ನ ಆಲಯ ಜೊತೆನೇ ನಾವಿದಂಗ ನಿಜವಾಗ್ಲೂ ಥ್ಯಾಂಕ್ಸ್ ಅಪ್ಪ. ನಾವು ಮನೇಲಿಲ್ಲ, ದೇವರ ಸಾನ್ನಿಧ್ಯದಲ್ಲಿ ದೇವರ ಸಾನ್ನಿಧ್ಯ ದೇವರಾಗಿರುತ್ತೆ. ನಾವು ದೇವರ ಆಲಯದಲ್ಲಿ ಕಳೆಯುವಂತ ಒಂದೊಂದು ಸೆಕೆಂಡು ಸಾಮಾನ್ಯ ವಿಷಯ ಅಲ್ಲ. ತುಂಬಾನೇ ದೇವರ ಕಾರ್ಯಗಳನ್ನ ನೋಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವಾಗ ಏಂಜಲ್ಸ್ ದೇವರು ಓಡಾಡ್ಕೊಂಡಿರ್ತಾರೆ. ಏಂಜಲ್ಸ್ ದೇವರು ಏನೇ ಇಲ್ಲ, ಕಟ್ಟುಗಳು ಒಡೆಯಲ್ಪಡ್ಲೇಬೇಕಲ್ಲ. ಸಾಮಾನ್ಯ ಮಟ್ಟಿಗೆ ಬರ್ತಾ ಇದ್ದಾರೆ ಅಲ್ಲಿ. ಎಲ್ಲಿ ಯಾವ್ದು ದಾವಿದ ಮೇಲೆ ಅಭಿಷೇಕ, ಸೌಲ ಮೇಲೆ ಅಭಿಷೇಕ, ಸೌಲನ ಸೈನಿಕರ ಮೇಲೆ ಅಭಿಷೇಕ. ಅದೇ ಅಭಿಷೇಕ ನಿಮ್ಮ ಅದೇ ಪೇತ್ರನ ಹತ್ರ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ಜಸ್ಟ್ ಏಸಪ್ಪ ಹೋಗಿ ಏನಿದ್ರು ಆಕೆನ ಹೋಗಿ ಆಕೆ ಹತ್ರನ ಹೋಗಿ ಜಸ್ಟ್ ಟಚ್ ಮಾಡಿ ಬಿಡಿ ಅಂತ ಹೇಳಿದಷ್ಟೇ. ಏನಾಗಿದೆ ಜ್ವರ ಏಸ್ ಅಲ್ಲ ಹೋಗ್ತಾರೆ ಅಷ್ಟೇ. ಈ ಮಗಳ ಬಿಟ್ಟು ಬಿಟ್ಬಿಡಿ ಈ ಕ್ಷಣದಲ್ಲೇ. ಇಂಜೆಕ್ಷನ್ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಸಿರಪ್ ಇಲ್ಲ, ಜಸ್ಟ್ ದೇವರ ಹಸ್ತ. ಜಸ್ಟ್ ನೋಡಿಯಪ್ಪ, ನಿಜ ದೇವ್ರ ವರ್ಡ್ ನಾನು ಇತ್ತೀಚಿನ ದಿನಗಳಲ್ಲಿ ಏಸಪ್ಪ ಮಾತನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪ್ರವಾದಿಗಳ ಮಾತನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆದಿಯಿಂದ ಪ್ರಕಟಣೆ ತನಕ. ಅಪ್ಪ ಏಲಿಯ ಏನ್ ಮಾತಾಡ್ತಾ ಇದ್ದ, ಎಲಿಶಾ ಏನ್ ಮಾತಾಡ್ತಾ ಇದ್ದ, ನಾನೀಗ ಒಂದೊಂದು ಅಬ್ಸರ್ವ್ ಮಾಡ್ಬೇಕಾದ್ರೆ ಯೇಸು ಏನ್ ಮಾತಾಡ್ತಿದ್ರು. ಈ 33 ವರ್ಷದಲ್ಲಿ ಯೇಸು ಸ್ವಾಮಿ ಏನೇನು ವರ್ಡ್ ಯೂಸ್ ಮಾಡಿದ್ರು, ಮಾತುಗಳನ್ನ ಮಾತಾಡ್ತಾ ಇದ್ರು. ಗ್ಲೋರಿ ರಾಜ, ಗ್ಲೋರಿ. ಜಸ್ಟ್ ಹೋಗಿ ಅಲ್ಲಿ ದೇವರ ಹಸ್ತ, ದೇವರ ಪ್ರಸನ್ನತೆ ಹತ್ರ ಹೋಗ್ತಾ ಇದ್ರು. ನಿಮ್ಮ ಸಂಗಡ ಜೊತೆ ಜ್ವರನು ಬರಕ್ಕಾಗಲ್ಲ, ದೆವ್ವನು ಬರಕ್ಕಾಗಲ್ಲ, ಮಾನವ ಶಕ್ತಿಗಳು ಮಾಡ್ಬಿಡಕ್ಕಾಗಲ್ಲ. ಜ್ವರನ ಬಿಟ್ಟು ಹೋಗ್ತಾ ಇದೆ, ಅದು ಕಾಯಿಲೆಗಳು ಬಿಟ್ಟು ಹೋಗ್ತಾ ಇದೆ, ಓಡೋಗ್ತಾ ಇದೆ, ಓಡೋಗ್ತಾ ಇದೆ, ಭಯ ಓಡೋಗ್ತಾ ಇದೆ, ಸಾಲಗಳು ಓಡೋಗ್ತಾ ಇದೆ, ಶಕ್ತಿಗಳು ಓಡೋಗ್ತಾ ಇದೆ, ಅದು ಓಡೋಗ್ತಾ ಇದೆ, ಬಲಹೀನತೆಗಳು ಓಡೋಗ್ತಾ ಇದೆ, ಎಲ್ಲ ಶರೀರದಲ್ಲಿ ಸುಸ್ತು ಓಡೋಗ್ತಾ ಇದೆ. ಶರೀರ ಟಚ್ ಮಾಡಿ ಎಲ್ಲ ನೋವುಗಳು ಏಸಿ ನಾನು ಗಿಡ 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 ಗಿಡ. ನನ್ನ ಜೀವಮಾನದಲ್ಲಿ ಯಾವ ಕಾಯಿಲೆ ಬರಲ್ಲ ನನಗೆ, ಜೀವಮಾನದಲ್ಲಿ ಯಾವ ಕಾಯಿಲೆ ಬರಲ್ಲ ನನಗೆ. ಟಚ್ ಮಾಡಿ, ನಿಮ್ಮ ಕಾಲು ಟಚ್ ಮಾಡಿ. ಈ ಕಾಲಿದು ಯಾವ ಕಾಲಿದು ನಿಮ್ಮ ಕಾಲದಲ್ಲಿ ಏನ್ ಮಾಡ್ತೀನಿ. ವಾಕ್ಯದಲ್ಲಿ ಎಲ್ಲರೂ ಸಾಂಗ್ ಆಗ್ಬೇಕು. ಇಲ್ಲ ನಾನು MBBS ಮಾಡಿಲ್ಲ, ನರ್ಸ್ ಓದಿಲ್ಲ, ಆದ್ರೆ ಜ್ವರಕ್ಕೆ ಆ ಟ್ಯಾಬ್ಲೆಟ್ಸ್ ಅಂತ ಹೆಸರು ಕೊಡ್ತಾರೆ. ಪ್ಯಾರಾಸಿಟಮಲ್ ಅಂತ ಅಲ್ಲ, ಪ್ಯಾರಾಸಿಟಮಲ್ ಡೋಲ್ ಹೌದಾ? ಜಸ್ಟ್ ಎಲ್ಲರೂ ಏನಿಲ್ಲ ಅಂತ ಗೊತ್ತಾಗ್ತದೆ. ಅದಕ್ಕೆ ಹೇಳೋದು ವಾಕ್ಯ ನಿಮ್ ಒಳಗಡೆ ಹೆಂಗ್ ಇರ್ಬೇಕು ಅಂದ್ರೆ ಹಳಿಗಳು ಜೀವ, ಅದು ಜೀವ. ನಾನು ಒಂದು ವರ್ಡ್ ಹೇಳಿದ್ರೆ ನೀವು ಮುಂದೆ ಕಂಪ್ಲೀಟ್ ಮಾಡ್ಬೇಕು. ಅವಾಗ ನೋಡಿ ಬೈಬಲ್ ಆಮೇಲೆ ಒಂದು ತುಂಬಾ ದಿನ ಆಯ್ತು ಎಸಪ್ಪ ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿಗಳಿಗೆ ಕಾಯಿಲೆ ಪದೇ ಪದೇ ಏನಕ್ಕೆ ಅಂತಂದ್ರೆ ಅವ್ರು ಏನ್ ಹೇಳೋದು ಗೊತ್ತಾ, ನಾನು ವಾಕ್ಯ ಓದ್ತಾ ಇದ್ದೀನಿ. ಆಮೇಲೆ ಬೈಬಲ್ ತಂದ್ಕೊಂಡ
ಹಾಗೆ ವಾಕ್ಯದ ಕೊರತೆ, ವಾಕ್ಯದಲ್ಲಿ ಕೊರತೆ ಆಗ್ಬೇಡಿ ಅಂತ ಹೇಳ್ತೀನಿ. ಕೊನೆ ಬರಲ್ಲ, ವಾಕ್ಯ ಹೇಳ್ಬೇಕು ನೋಡಿ, ನೀವು ಕಿವಿ ಕೊಟ್ಟು ಕೇಳಿ, ಆ ವಾಕ್ಯ ನಿಮ್ಮ ಒಟ್ಟಿಗೆ ಮಾತಾಡುತ್ತದೆ. ವಾಕ್ಯ ದೇವರ ವಾಕ್ಯ, ನೀವು ಪವರ್ಫುಲ್ ವಾಕ್ಯದಲ್ಲಿ ನೀವು ಆತ್ಮಿಕ ವಿಷಯದಲ್ಲಿ ಶ್ರೀಮಂತರಾಗಿ ನೀವು ಅವಾಗ ನೋಡಿ ದೇವರು ನಿಮಗೆ ಮೇಲೆ ಹತ್ತಾರೆ. ಹಲ್ಲೆಲೂಯಾ, ಕೈ ಮಾಡಿಸಿ. ಕಾಲ ಎಂತ ಕಾಲಿದು? ಹೆಚ್ಚು ಮಾಡಿ. ಜಿಂಕೆ ಓಡ್ತಿರ್ತಲ್ಲ, ಯಾವ್ದಾದ್ರು ಅದೇನು ಸ್ಪೀಡಾಗಿ ಓಡುತ್ತೆ ಅದು ಅಂದ್ರೆ ಸಿಂಹನೇ ಓಡಕ್ಕಾಗಲ್ಲಪ್ಪ ಅದು, ಹೌದು ತಾನೆ? ಎಲ್ಲ ಹೇಳಿ, ನನ್ನ ಕಾಲು. ಸ್ವಲ್ಪ ಶೇಕ್ ಮಾಡಿ. ಜಿಂಕೆ ಕಾಲು. ಜಿಂಕೆಗೆ ಯಾವ್ದಾದ್ರು ಕಾಲು ಓದಿದೆಯಾ? ಓಡಿದರು, ನಡೆದರು, ಓಡಿದರು, ನಡೆದರು. ಓಡಿಲ್ಲ, ನಡೆದಿಲ್ಲ, ಅದಕ್ಕೆ ಕಾಲು 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 ಎಲ್ಲ ಕಾಲು. ಜಿಂಕೆ ಕಾಲಿದು ಯಾವ ಬರುತ್ತೆ, ಊದ್ಕೊಳ್ಳುತ್ತೆ ಅಂತ ಎಲ್ಲ ಊದ್ಕೊಳ್ಳುತ್ತೆ. ಎಲ್ಲ ಟೆಸ್ಟಿಂಗ್ ಮಾಡಿ ಮುಗಿಸಿ ಎಲ್ಲ ಯಾವ ಕಾಯನ್ನು ಮುಟ್ಟಕ್ಕಾಗಲ್ಲ. ನಾನದು ರಿಸೀವ್ ಮಾಡೋದು ಗೊತ್ತಾ ನಿಮ್ಗೆ? ನಾನು ಹೇಳ್ತೀನಿ, ಕಾಲ್ ಗೊತ್ತಾ? ನಾನೇ ನೋಡೋಣ, ನನಗೆ ಗೆದ್ದೆ ಬಿಡ, ನೋಡೇ ಬಿಡ. ನಾನು ಏಸು ನಮ್ಮ ಹೇಳ್ತೀನಿ, ನಾನೇನು ಹೇಳ್ತೀನಿ? ನೀನೇನು ಹೇಳ್ತೀನಿ? ಏನು ನೋಡೋಣ ಅಂತ ಹೇಳ್ತೀನಿ ಕಾಲಿಗೆ. ಅದು ಏನು ಹೇಳೋದು? ನಾನು ಹೇಳ್ತೀನಿ, ನಾನಾದ್ರೂ ಕೂಗ್ತಾನೆ ನಮ್ಮ ದೇವ್ರನ್ನ, ಏಸು 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 ಜೀಸಸ್ ಜೀಸಸ್ ಜೀಸಸ್. ಇಲ್ಲಿ ಬಂದಿದ್ದು ಎರಡು ಎತ್ತಕ್ಕೆ ಆಗ್ತದೆ, ಶೋಲ್ಡರ್ ಫುಲ್ ಇದನ್ನ. ನಾನು ಹೇಳಿದೆ, ಸರಿ ನೋಡೇ ಬಿಡೋಣ ಏನಾಗುತ್ತೆ, ನಾನು ಕೆಲಸ ಮಾಡ್ತೀನಿ ಯೇಸು ನಾಮದಲ್ಲಿ. ಆಯ್ತಿಲ್ಲ, ನಾನು ಹೇಳಿದೆ ನೋಡೇ ಬಿಡೋಣ ಏಸಪ್ಪ, ಎಷ್ಟು ದಿನ ಹಠ ಮಾಡ್ತೀನಿ ನೋಡೋಣ. ನಾನು ಯೇಸು ನಾಮ ಒಂದೇ ನಾಮ ಕೈಲೇ ಓಡಿಸಕ್ಕೆ ಯಾವ ಟ್ರೀಟ್ಮೆಂಟ್ ಇಲ್ಲ. ಯೇಸು ನಾಮ ಅಷ್ಟು ಪವರ್ಫುಲ್, ಹೇಳಿದ ಅಷ್ಟೇನೆ, ಏನಿಲ್ಲ ಎಲ್ಲ ಓಡೋಯ್ತು. ಹಲ್ಲೆಲೂಯಾ, ಯಾವ ವಿಷಯಕ್ಕೆ ಭಯ ಪಡಲ್ಲ. ಏತನ ಮುಳುಗ್ತಾರ ಎತ್ತಿರ್ಬೇಕಾದ್ರೆ ಇದ್ಯಾವ ನಾವು ಮಾಡಿ ನಾವು ನೀವೆಷ್ಟೇ ಟಾಪ್ನಲ್ಲಿ ಹೋಗಿ ಈ ದಿನಕ್ಕೆ 1 ಕೋಟಿ ಆದಾಯ ಬರಲಿಕ್ಕೆ, 1 ಲಕ್ಷನೇ ಬರಲಿ, ಬಟ್ ದೇವರು ಕೇಳೋದು ತುಂಬಾ ಅಂಬಲಿಸಿದೆ. ಏನೇ ಬಂದರೂ ಪ್ರಿಯರೇ, ನಿಮ್ಗೆ ಆರೋಗ್ಯ, ಆಯುಸ್ಸು, ಸಂಪತ್ತು, ಭಕ್ತಿ ಇನ್ನು ಹೆಚ್ಚುತ್ತೆ ಹೆಚ್ಚುತ್ತೆ ಹೆಚ್ಚುತ್ತೆ. ಬಟ್ ಆದರೆ ತುಂಬಾ ನಾವು ಯಾವಾಗಲೂ ದೇವ್ರ ವಿಷಯದಲ್ಲಿ ತಗ್ಗುವಿಕೆ ಇರಬೇಕು. ಹಲ್ಲೆಲೂಯಾ. ನೋಡಿ, ದೇವರ ಜೊತೆ ಪ್ರತಿ ಸೆಕೆಂಡು ತನ್ನ ಎಲ್ಲ ರಹಸ್ಯಗಳನ್ನ ಪ್ರಕಟ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನನ್ನೇ ನೋಡುವೆನು, ಪ್ರಕಾಶವೊಂದುವೆನು. Yes, glory. ನಿನ್ನನ್ನೇ ಪ್ರಸನ್ನತೆ. Yes, ಯಾವಾಗ ನಾವು ಹೃದಯಪೂರ್ವಕ ಹೇಳಬೇಕಾದ್ರೆ ದೇವರ ಪ್ರಸನ್ನತೆ ಪ್ರಿಯರೇ. Yes, glory ರಾಜ. Yes. ವಾಕ್ಯ ಹೇಳ್ತದೆ, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ವಾಕ್ಯ ಹೇಳ್ತದೆ, ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಪರ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ದೇವರ ನಾಮನ ಕೊಂಡಾಡೋದೇ ಯಾವಾಗಲೂ ಸಂತೋಷ. ನಮಗೆ ದೇವರ ಮಹಿಮೆ ಪಡಿಸ್ಕೊಂಡೇ ಇರ್ತೀನಿ. ಜಯಘೋಷ ಮಾಡ್ತೀನಿ ನಾನು. ಹಲ್ಲೆಲೂಯಾ.
ಕೊಂಡಾಡುದು, ವೀಣ ಸ್ವರ ಮಂದಿರಗಳಿಂದ ಕಿನ್ನರಿ ಘನಸ್ವರದಿಂದಲೂ ಒತ್ತಾರಲಿ ನಿನ್ನ ಪ್ರೇಮವನ್ನು. ಬೈಬಲ್ ಹೇಳ್ತಿದೆ ದೇವರ ಪ್ರೀತಿ, ದೇವರ ಪ್ರೀತಿ ಬಗ್ಗೆ ಮಾತಾಡ್ತೀನಿ. ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಕ್ಲಿಯರ್ ಆಗಿ ಹೇಳ್ತಾ ಇದೆ, ದೇವ್ರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾ ಇದೆ. ನಾವು ಯಾವಾಗ್ಲೂ ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಕೂರ್ಬೇಕಾದ್ರು, ಮಲಗಬೇಕಾದ್ರು, ನಡಿಬೇಕಾದ್ರು ದೇವರ ಬಗ್ಗೆ ಮಾತಾಡ್ಕೊಂಡೆ ದೇವರ ಅಭಿಷೇಕ ಓವರ್ ಫ್ಲೋ ಆಗುತ್ತೆ. ಈಗ ಒಂದು ಯಾವ್ದ್ರಲ್ಲಿ ಬರ್ಬೇಲು ನೀರು ಜಲ ಉಕ್ಕಬೇಕು, ಜಲ ಉಕ್ಕಬೇಕು. ಹೆಂಗೆ ಉಕ್ಕುತ್ತೆ ಅಂದ್ರೆ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ನೀವು ಎಷ್ಟೇ ಮಾಡಿದ್ರು ಬಕೆಟ್ ಇಟ್ರೆ ಅದು ತುಂಬಿ ಹರಿದು ಹೋಯ್ತಾನೆ ಇರುತ್ತೆ. ನಿಮ್ಮ ಅಭಿಷೇಕ ಊರಿಗೆ ತುಂಬಬೇಕು. ನಿಮ್ಮ ಮನೆಗೆ ಮಾತ್ರ ಅಲ್ಲ ಅದು ಅಭಿಷೇಕ, ಊರಿಗೆ ಟ್ರಾನ್ಸ್ಫರ್ ಆಗ್ಬೇಕು. ಹಾಸನ ಮಂಡಳಿಗೆ ಅಭಿಷೇಕ ಹೋಗ್ಬೇಕದು. ಮಹಿಮೆ ಎಲ್ಲ ಕಡೆ ಶಿಲ್ವೆ ಧ್ವಜ, ಶಿಲ್ವೆ ಧ್ವಜ ಆಡ್ಬೇಕು ನಾವಲ್ಲಿ. ಬೈಬಲ್ ಹೇಳ್ತೇನೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ವಾಕ್ಯ ಹೇಳ್ತಿದೆ, ನಮ್ಮನ್ನ ದೇವರು ಯೇಸು ರಕ್ತದಿಂದ ಶುದ್ಧಿ ಮಾಡಿದ್ದಾರೆ. ಕಾಯಿಲೆ ವ್ಯಕ್ತಿಯಾಗಿ ನಮ್ಮನ್ನು ಬಿಟ್ಟಿಲ್ಲ ದೇವರು. ಅಂತ ಹತ್ರ ಹೋಗಿದ್ರು, ಕದರಿಸಿದ್ರು, ಬಿಟ್ಟೋಯ್ತು, ಬಿಟ್ಟೋಯ್ತು. ಎರಡನೇ ಎದುರಿಸಿ ಅದು ಎರಡಕ್ಕೆ ವಾರ್ನ್ ಮಾಡಿ, ಒಂದು ಕಾಯಿಲೆಗೆ, ಇನ್ನೊಂದು ಸೈತಾನಿಗೆ. ಸೈತಾನ ಏನ್ ಮಾಡಿ ಗಮನಿಸಿ, ಸೈತಾನ ಏನ್ ಮಾಡಿ ಬೈಬಲ್ ಆಗ ಅವನ್ನ ಬಿಟ್ಟು ಹೋಗ್ತಾನೆ. ನಿಮ್ಮನ್ನ ಸೈತಾನನ್ನ ಮುಟ್ಟ ಕಲಿಕೆಲ್ಲ ಗಿಡ ಸಿದ್ಧ ಮುಖಾಂತರ ಬಂದಿದೆ. ಗಿಡ ನನ್ನ ಮನಸ್ಸಲ್ಲಿ ಕಲಿಕಲಿ ತನಕ ನೋಡ್ತಿದ್ದೆ. ಗಿಡ ಆತ್ಮ ಟಚ್ ಮಾಡಿ, ಆತ್ಮ ಹೃದಯ ಟಚ್ ಮಾಡಿ. ಇದ್ರೊಳಗೆ ಏನನ್ನು ಕಲಿಕಲಿ ಮಾಡಕ್ ನೋಡ್ತಾರೆ, ಕೆಟ್ಟ ತರಕ್ ನೋಡ್ತಾ ಇದ್ಯಾ? ವಾಸ ಮಾಡೋ ಸ್ಥಳ ಇದು. ಏಸಿದ್ದಾರೆ, ನನ್ನ ಕಣ್ಣು ಏಸಪ್ಪನ ಕಣ್ಣಿದು, ಕೈ ಏಸಪ್ಪನ ಕೈ ಇದು, ನಮ್ಮ ಹೃದಯ ಏಸು ಸ್ವಾಮಿ ಹೃದಯ ಇದು. ಏಸಪ್ಪ ಏನ್ ಮಾಡ್ತಾರೆ ಅದೇ ಕಾರ್ಯಗಳು ಜೀವಿತದಲ್ಲಿ. ಬೈಬಲ್ ಹೇಳ್ತಾ ಇದೆ, ನಾವು ದೇವ್ರ ಕಣ್ಣಾಗಿದ್ರೆ, ಯಾರಾದ್ರೂ ಈ ಕಣ್ಣನ್ನ ಬೈಬಲ್ ಹೇಳ್ತಾರೆ ನನ್ನ ಮಕ್ಕಳು ಹಾಕಿದ್ರೆ ಯಾರನ್ನ ಟಚ್ ಮಾಡ್ದಂಗೆ ಮುಟ್ಟಕ್ ಬರ್ತಾರೆ. ಯೇಸು ಸ್ವಾಮಿ ಏಸಪ್ಪ ಹೇಳ್ತಾರೆ, ಅಬ್ರಾಮ ಹೇಳ್ತಾನೆ, ಅಪ್ಪ ನಾನು ಯಾರು? ಮಣ್ಣು. ಏಸಪ್ಪ ಬಂದ್ರು. ದೇವ್ರಾಕ್ ಹೇಳ್ತಾ ಇದೆ, ಏಸಪ್ಪ ನಮ್ಮನ್ನ ಎಲ್ಲಿ ಕೂರ್ಸ್ಕೊಂಡಿದ್ದಾರಂತೆ? ತೊಡೆಮೇಲೆ ಅಲ್ಲ, ಎಲ್ಲಿ? ಭುಜದ ಮೇಲೆ. ತೊಡೆ ಮಕ್ಕಳಿಗೆ ಭುಜದ ಮೇಲೆ ಕೂರ್ಸ್ಕೊಂಡಾಗ ಏಸಪ್ಪ ಹೇಳ್ತಾನೆ, ಅದು ತನ್ನ ರೆಕ್ಕೆ ಮೇಲೆ ಕೂರ್ಸ್ಕೊಂಡಂಗೆ ನಾನು ನಿಮ್ಮನ್ನ ಹೊತ್ತುಕೊಂಡಿದ್ದೀನಿ. ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, ಎಲ್ಲಿ ನಾವೆಲ್ಲ ಮಕ್ಕಳಿಗೆ ನಾನು ಇಲ್ಲಿ ಕೂತಿದ್ದೀನಿ, ಎಲ್ಲಿ ಭುಜದ ಮೇಲೆ ಕೂತಿದ್ದೀನಿ. ನಾವು ಪ್ರೀತಿ ಮಕ್ಕಳು ತಾನೆ, ನಾವು ಪ್ರೀತಿ ಮಕ್ಕಳಾಗಿ ಹೆಸರಲ್ಲಿ ಕೂರಿಸ್ಕೊಳ್ಳೋದು. ನಾನು ಭುಜ ಎಷ್ಟು ಅಗಲ, ಎಷ್ಟು ಜನ ಬೇಕಾದ್ರೂ ಕೂರ್ಬೋದು. ಮುಟ್ಟಂಗಿಲ್ಲ, ಮುಟ್ಟಕ್ಕಾಗದೇ ಇಲ್ಲ, ಮುಟ್ಟಕ್ಕಾಗದೇ ಇಲ್ಲ ನಮ್ಮನ್ನು. ನಿಮ್ಮ ಮಹಿಮೆ ಮಹಿಮೆ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ನಾನು ಉನ್ನತ ಮಟ್ಟಿಗೆ ದೇವರನ್ನು ಬೆಳೆಸ್ತೇನೆ. ನಾನು ಇನ್ನೂ ಬೆಳಿತಾನೇ ಇರ್ತೀನಿ. ನಾನು ಇವ್ರು ಹೇಳೋದು ಎಷ್ಟು ವರ್ಷ ತನಕ ಮಕ್ಕಳು ಬೆಳೆಯೋದು? 18 ವರ್ಷ ಅಂತ ಹೇಳ್ತಾರಲ್ವ.
ಮರ ಎಷ್ಟು ವರ್ಷ ತನಕ ಬೆಳೆಯುತ್ತೆ? ಬೆಳೀತಾನೆ ಇರುತ್ತೆ. ಅದಕ್ಕೆ 18 ವರ್ಷ, 100 ವರ್ಷ, 200 ವರ್ಷ ಇಲ್ಲ. ಬೈಬಲ್ ಹೇಳುತ್ತೆ, ನನಗೆ ನಿಮಗೆ ವೃಕ್ಷದಂತ ಆಯುಸ್ಸು ಮಾಡ್ತೀನಿ. ಮರ ಕಟ್ ಮಾಡ್ತಿದ್ರೆ ಇನ್ನೂ ಜಾಸ್ತಿ ಬೆಳೀತು. ಇನ್ನೇ ದೇವ್ರು ಹೇಳ್ತಿರೋದು, ವೃಕ್ಷ ಖರ್ಜೂರದ ಮುಂದೆ ನಾನು ಟಾಪ್ ಲೆವೆಲಿಗೆ ದೇವರನ್ನು ಬೆಳೆಸ್ತಾ ಇದ್ದಾನೆ. ಹೆಸರಿನಿಂದ ನಾನು ತೆಗೆದು ಬಂಡೆ ಮೇಲೆ ಹೆಸರನ್ನು ನಿಲ್ಲಿಸಿದ್ದೇನೆ. ನಾನು ಅಭಿವೃದ್ಧಿ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ. ನನ್ನ ಆತ್ಮಿಕವಾಗಿ ಇನ್ನೂ ಉನ್ನತ ಮಟ್ಟಿಗೆ ನಾನು ಬೆಳಿತಾನೆ ಇರ್ತೀನಿ. ಹೇಳಿದೆ, ಏಸಪ್ಪನ ವಾಕ್ಯನೇ ಹೇಳಿದೆ ಇಲ್ಲಿ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು.
ಇದೆ, ಯಾರ ಹತ್ರ ಪರ್ಸ್ ಇದೆ ಹೇಳಿ. ಯೇಸು ನಮ್ಮ ತುಂಬುದಿಲ್ಲ. ಪರ್ಸ್ ಇದೆ, ಜೋಬಲ್ಲಿ ತುಕ್ಕಳೆ ಎಲ್ಲ ಹೇಳಿ. ತುಕ್ಕ ಖಾಲಿ ಬೇಡ, ಎಲ್ಲ 2,000 ನೋಟ ಬರಲಿ ಎಲ್ಲ ಹೇಳಿ. 2,500 ನೋಟ ಬರಲಿ ಎಲ್ಲ ಹೇಳಿ. ಬರುತ್ತೆ, ಗ್ಯಾರಂಟಿ ಬರುತ್ತೆ. ಇಲ್ಲ ಯಾಕೆ ಹೇಳ್ತಾರೆ? ಅಪ್ಪ ಸ್ವಾಮಿ ಒಂದೇ ರೊಟ್ಟಿ ಅಪ್ಪ, ನಾನು ಏನಾದ್ರು ಮಾಡಪ್ಪ, ನೀ ಸುಮ್ಮನೆ ಏನ್ ಮಾಡ್ದಪ್ಪ, ಒಂದು ರೊಟ್ಟಿ ಮಾಡ್ಕೊಂಬ, ತನಿ ಮಾಡ್ಕೊಂಬ. ಇವತ್ತು ಲಾಸ್ಟ್ ರೊಟ್ಟಿ ಅದನ್ನು ಕಿತ್ಕೊತಿದೀಯಾ? ತಿಂದು ನನ್ನ ತಾಯಿ ಮಗ ಸಾಯ್ಬೇಕು ಅದನ್ನು ಕಿತ್ಕೊತೀಯಾ? ನಾನು ಹೇಳ್ದಷ್ಟು ಮಾಡು ಅಷ್ಟೇ. ಹೋಗಿ ಮಾಡ್ಕೊಬಂದು ನೋಡ್ಕೊಂಡು ಸೇವಕ ಯಾರೋ ಇಲ್ಲೇ ತಿಂತಾ ಇದ್ದಾನೆ. ತಿಂತಾವ್ರ ಸ್ವಾಮಿಯವರು, ತಿಂತಾವ್ರ ಸ್ವಾಮಿಯವ್ರು, ತಿಂತಾವ್ರೆ. ಒಳಗಡೆ ಹೋಗ್ತಾವಳೆ ನೀರು ತಗೋಬರಕ್ಕೆ. ಇಟ್ಟು ತಗೊಂಡು ಓಪನ್ ಮಾಡ್ತಾಳೆ, ಇಟ್ಟೆ ಫುಲ್ ರೋಸ್. ಎಣ್ಣೆ ಓಪನ್ ಮಾಡ್ತಾಳೆ, ಫುಲ್ ಇದೆ. ಅಲಯ್ಯ ಅಲಯ್ಯ ತುಂಬಿಸಯ್ಯ ತುಂಬಿಸಯ್ಯ ಪರಿಶುದ್ಧ ಆತ್ಮನಿಂದ ತುಂಬಿಸಯ್ಯ. ಬರೀ ತುಂಬಿಸಯ್ಯ ತುಂಬಿಸಯ್ಯ ಪರಿಶುದ್ಧ ಆತ್ಮನಿಂದ ತುಂಬಿಸಯ್ಯ. ಅಲಯ್ಯ ಯಾರಾದ್ರೂ ದೇವ್ರ ವಾಕ್ಯ ಹೃದಯದ ತುಂಬುತ್ತೆ, ಪರ್ಸು ತುಂಬುತ್ತೆ. ವಾಕ್ಯ ಇಲ್ಲಿ ಹೊರಗೆ ತುಂಬುತ್ತಾ ಇದ್ರೆ ಪರ್ಸು ಜೋಬು ಎಲ್ಲ ತುಂಬುತ್ತೆ. ಪರ್ಸ್ ಇಟ್ಕೊಳ್ಳಿ, ಜೋಬ್ ಪರ್ಸ್ ಜಾಸ್ತಿ ಬರುತ್ತೆ. ಎಲ್ಲ ಪರ್ಸ್ ಅಂತ ಇಟ್ಕೊಳ್ಳಿ, ಜೋಬ್ ಇಟ್ಕೊಳ್ಳಿ. ಪ್ರೇರ್ ಮಾಡಿ ನೋಡಿ. ನೆಕ್ಸ್ಟ್ ನೀವೇ ಬಂದು ಇಟ್ಟೆ ಸಾಕ್ಷಿ ಹೇಳ್ತೀರಾ. ಹೆಂಗಿದೆ ಅದೇ ಕಾರ್ಯಗಳನ್ನು ನೀವು ಮಾಡೋದೀಗ. ಎಸ್ ಹೋಲಿ ಸ್ಪಿರಿಟ್ ಇಟ್ಕೊಳ್ಳಿ, ಬೇಗ ಇಟ್ಕೊಳ್ಳಿ, ಪರ್ಸ್ ಇಟ್ಕೊಳ್ಳಿ. ಯಾರು ಎಷ್ಟು ಬೇಕು ತುಂಬ್ಕೊಳ್ಳಿ. ಈಗ ನಮ್ಮ ಸ್ಥಿತಿಗೆ ಜಾಸ್ತಿ ಬರೋದು, ಎಲ್ಲರಿಗೂ ಜಾಸ್ತಿ ಇದೆ ಯಾವಾಗಿನ ಆತ್ಮನ ಕಾರ್ಯ. ಮಳೆ ಬರಲ್ಲ, ಟೆಂಪ್ರೇಚರ್ ಏನಾಗುತ್ತೆ. ನಾನು ನಾಳೆ ನೈಟ್ ನೀವೇ ಬಂದು ಹೇಳ್ತೀನಿ. ವಾತಾವರಣ ತಜ್ಞರು ಅವರಲ್ಲ. ಎಲ್ಲ ನಿಮ್ ಪರ್ಸ್ಗಳು ಇಟ್ಕೊಳ್ಳಿ. 2 ನಿಮಿಷ ಪ್ರೇರ್ ಮಾಡ್ಬಿಡೋದು. ತುಂಬಿಡ್ಲಿ, ಎಲ್ಲ ತುಂಬಿಡ್ಲಿ. ರಾಶಿ ಆಗಿ ತುಂಬ ಖಾಲಿ ಆಗಲ್ಲ. ಅಂದ್ಮೇಲೆ ಖಾಲಿ ಆಗಲ್ಲ. ರೇಷ್ಮೆ ಚೆಕ್ ಮಾಡ್ತಾರೆ, ಎಷ್ಟೇ ಚೆಕ್ ಮಾಡಿದ್ರು ರೇಷ್ಮೆ ಖಾಲಿ ಆಗ್ತಾ ಇದೆ. ರೇಷ್ಮೆಗೆ ಏನ್ ಚಿಂತೆ ಇಲ್ಲ, ದುಡ್ಡೆಲ್ಲ ಖಾಲಿ ಆಗ್ತಿದ್ದಲ್ಲ ಅಂತ ಚಿಂತೆ. ಈಗ ತುಂಬುತ್ತಾ ನೋಡಿ. ರೇಷ್ಮೆಗೆ ತುಂಬಕ್ಕೆ ರಾಶಿ ರೇಷ್ಮೆಗೆ ದೇವ್ರ ಆತ್ಮ ಇರ್ತದೆ. ನಿನಗೆ ಕಾಯಿಲೆ ಇಲ್ಲ ಅವಳಿಗೆ. ಕಾಯಿಲೆ ನಿಜವಾಗ್ಲೂ ಕಾಯಿಲೆ ಇಲ್ಲ ಅವಳಿಗೆ. ಅವಳಿಗೆ BP ಇದೆ, ಶುಗರ್ ಇದೆ, ಕಾಲು ಊದ್ತಾ ಇದೆಪ್ಪ, ನನಗೆ ಕಾಯಿಲೆ ಇಲ್ಲ. ಅದು ಕಾಯಿಲೆ ಬಂದದ್ದು ಏನು ಅಂದ್ರೆ ಎಲ್ಲ ಖಾಲಿ ಆಗ್ತಿದ್ದಲ್ಲಪ್ಪ ಅಂತ. ಹಲ್ಲೆಲೂಯ, ಗ್ಲೋರಿ ಯೇಸಪ್ಪ. ಸ್ತೋತ್ರ ರಾಜ್ಯಪ್ಪ. ನಿನ್ನ ಮಕ್ಕಳನ್ನು ನೋಡು ರಾಜ್ಯಪ್ಪ. ಡ್ಯಾಡಿ, ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಬರಲಿ ರಾಜ್ಯಪ್ಪ. ಅಪ್ಪ ಎಲಿಯ ಹೇಳ್ದಾಗ ರಾಜ ಯೇಸಪ್ಪ, ಅಲ್ಲಿ ಇಟ್ಟು ಖಾಲಿ ಆಗಿಲ್ಲ, ಎಣ್ಣೆನೂ ಖಾಲಿ ಆಗಿಲ್ಲ ರಾಜ. ನಿನ್ನ ಮಕ್ಕಳ ಅಕೌಂಟಲ್ಲಿ ಪರ್ಸಲ್ಲಿ ಬೀರು ತುಂಬಲಿ ಕರ್ತನೆ. 112ನೇ ಗೀತನ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಯೇಸು ನಾಮದಲ್ಲಿ, ಯೇಸು ಕ್ರಿಸ್ತ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ರಾಜ. ನಿನ್ನ ಶುಭವಾದದ್ದು ಅದು ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಿ ತುಳುಕುದಾಗಲಿ ರಾಜ. ನಿನ್ನ ಮಕ್ಕಳು ರಾಯಲ್ ರಾಜವಂಶಸ್ಥರು ಅಂತ ಇದೆಯಪ್ಪ. ಹಣ ಎಷ್ಟೇ ಖರ್ಚು ಮಾಡಿದ್ರು ಅದು ಲಕ್ಷ ಕೋಟಿಯಾಗಿ ಉಳಿಯಲಿ ರಾಜ. ವರ್ಷ ತುಂಬಾಗಲಿ. ಎಸ್ ರಾಜ, ಜೋಬು ತುಂಬಲಿ ಕರ್ತನೆ ಯೇಸು ಸ್ವಾಮಿ. ನಿನ್ನ ಮಕ್ಕಳು ಯಾವಾಗಲೂ ಐಶ್ವರ್ಯವಂತರಾಗಿ ಜ್ಞಾನವಂತರಾಗಿ ಯಾವಾಗಲೂ ಜೀವಿಸುವುದಾಗಲಿ ಕರ್ತನೆ ಯೇಸು ಸ್ವಾಮಿ. ಯಾಕಂದ್ರೆ ನನ್ನ ರಾಜಾದಿ ರಾಜ ಕರ್ನಾದಿ ಕರ್ತನು ಮಹಿಮುಳ್ಳ ದೇವರು ಆ ಲೋಕದ ಕಪಟ ಜಿರಿ ಒಬ್ಬನಾಗಲಿ ಯೇಸು ನಾಮದಲ್ಲಿ ಕರ್ತನೆ ಯೇಸು ಸ್ವಾಮಿ. ಎಲ್ಲೂ ಅನ್ಯಾಯ ನುಣು ಉಳನ ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ಕ್ಷಣದಲ್ಲಿ ಎಲ್ಲ ಸ್ಟಾಪ್ ಆಗಲಿ, ಎಲ್ಲ ನುಗ್ಗುಳ ಸ್ಟಾಪ್ ಆಗಲಿ ಯೇಸು ನಾಮದಲ್ಲಿ. ಎಲ್ಲ ಲೋಕಗಳು ಇವತ್ತೇ ಕ್ಲೋಸ್ ಆಗಲಿ, ಎಲ್ಲ ಲೋಕಗಳು ಕ್ಲೋಸ್ ಆಗಲಿ ಯೇಸು ನಾಮದಲ್ಲಿ. ಕ್ಲೋಸ್ ಆಗಲಿ ಯೇಸು ನಾಮದಲ್ಲಿ. ಇಮಿಡಿಯೇಟ್ ಕ್ಲೋಸ್ ಆಗಲಿ, ಎಲ್ಲ ಲೋಕಗಳು ಕ್ಲೋಸ್ ಆಗಲಿ ಯೇಸು ನಾಮದಲ್ಲಿ. ಏನು ಬಿಟ್ಟರೆಲ್ಲ ಉಳಿಯಲಿ ಕರ್ತನೆ ಯೇಸು ಸ್ವಾಮಿ. ಮಿರಾಕಲ್ ಇರಲಿ ಯೇಸು ನಾಮದಲ್ಲಿ. ಆಮೆನ್. ಹಲ್ಲೆಲೂಯ. ನೀನು ದುಡಿದೆಲ್ಲ ಲೋನ್ ಹೊತ್ಕೊಂಡು ಹೋಗ್ಬಿಡ್ತಿದ್ದೆ ಸುಮ್ಮನೆ, ಹೌದಾ? ಲೋನ್ ಹೊತ್ಕೊಂಡು ಹೋಗ್ತಾ ಇದ್ದೆ. ಈಗ ಅದನ್ನ ದೇವ್ರು ಕಟ್ ಮಾಡಿದ್ದಾರೆ. ನಿಜನಾ? ದುಡ್ಡಲ್ಲಿ ಲೋನ್ ಹೋಗ್ತಾ ಇದೀಯಾ? ಏಸಪ್ಪ ಸ್ಟಾಪ್ ಮಾಡ್ತಾರೆ ಇವತ್ತು. ಅದು ಯಾವ್ದನ್ನ ಆ ಹೊತ್ಕೊಂಡು ಹೋಗೋದನ್ನ ಆ ರೆಕ್ಕೆನ ಕಟ್ ಮಾಡಕ್ಕೆ ಅಲ್ಲ ಹೇಳು. ನಾನು ಏನೇ ದುಡಿತೀನಿ ಲೋನಿಗೆ ಹೋಗಲ್ಲ ಅಂತಿಲ್ಲ. ಹೇಳ, ನಾನು ಪರ್ಸಲ್ಲಿ ಅಕೌಂಟಲ್ಲಿ ಇರುತ್ತೆ. ಎಲ್ಲ ಡೆಪಾಸಿಟ್ ಆಗಿ ಸೇರ್ಕಣೆ ಆಗುತ್ತೆ. ಫಿಕ್ಸೆಡ್ ಅಮೌಂಟ್
ಹುಡುಕ ಅವಶ್ಯಕತೆ ಇಲ್ಲ. ನೀವು ಖರ್ಚು ಮಾಡಿದ್ರು 50,000 5 ಲಕ್ಷ ನಿಮ್ಮ ಅಕೌಂಟಲ್ಲಿ ಉಳಿತಾನೆ ಇರುತ್ತೆ. ನಮ್ಮ ದೇವರ ಕೈ ಮೋಟ್ ಕೈ ಅಲ್ಲ, ದೇವರ ಕೈ ಮೋಟ್ ಕೈ ಅಲ್ಲ. ಆಕಾಶ ಹುಟ್ಟು ಮಾಡಿ ನನ್ನ ಒಡೆಯ ಏಸಪ್ಪ ಉನ್ನತವಾದ ದೇವರು ಹೇಳುವಾಗಿ ಕೊಡುವ ದೇವರು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತಾ ಇದೆ, ಇದನ್ನೇ ಹೇಳ್ತಿದ್ರು, ವೃದ್ಧಿ ಆಗ್ತೀರಾ, ಬೆಳಿತೀರಾ. ಇನ್ನ ಎಷ್ಟು ಖರ್ಚು ಮಾಡೋ ಅಂಜಲಿ ನಿನ್ನ ಅಕೌಂಟಲ್ಲಿ ಇರ್ತೇನೆ. ನೀವು ಹುಡುಕ್ತಾ ಇದ್ದಲ್ಲ ಒಂದೊಂದು ಟೈಮು 10 ರೂಪಾಯಿ ಹುಡುಕ್ತಾ ಇದ್ದೆ. ಈಗ 10 ರೂಪಾಯಿ ಅಲ್ಲ, ನಿನ್ನ ಅಕೌಂಟಲ್ಲಿ 10,000 ರೂಪಾಯಿ ನಿನ್ನ ನೀನೇ ಚೆಕ್ ಮಾಡಿ. ಹೆಂಗಪ್ಪ ಉಳಿತಿದೆ ನಿನ್ನ ಅಕೌಂಟಲ್ಲಿ ಹಣ? ಹೆಂಗಪ್ಪ ಇದು ಉಳಿತಾ ಇದೆ? ಸ್ವಲ್ಪ ಹಣ ಅದು ರಾಶಿಯಾಗಿ ಶೇಖರಿಸ್ತಾ ಇದೆ. ರಾಶಿಯಾಗಿ ಶೇಖರಣೆ ಮಾಡ್ತೇನೆ. ನಾಲ್ಕು ನಿಮ್ಗೂ ಹಂಗೆ ಆಗುತ್ತೆ. ಸ್ವಲ್ಪ ನಿಮಗೆ ಬರೋ ಸ್ಯಾಲರಿ ಆಕ್ಚುಲಿ ಸ್ವಲ್ಪನೇ. ಬೇರೆ ತಿಳ್ಕೊಂಡಂಗೆ ಕೋಟಿ ಲಕ್ಷ ಬರಲ್ಲ. ಆ ಸ್ವಲ್ಪದಲ್ಲೇ ನೀವು ರಾಯಲ್ ಆಗಿ ಅದ್ರಲ್ಲಿ ನಿಮ್ ಟಾಪ್ ಆಗಿ ಬೇರೆ ಇರ್ತಾರೆ. ನಿಮ್ಗೆ ಸ್ಯಾಲರಿ ಬರ್ತಾ ಇದೆ, ದೇವ್ರು ಅದ್ರಲ್ಲಿ ಉಳಿಸ್ತಾರೆ. ನೀವು ಆಶ್ಚರ್ಯ ಪಡ್ತೀರಾ, ಲಕ್ಷ ತೆಗೆದುಕೊಂಡು ಉಳಿಸಲ್ಲ, ನೀವು ಸ್ವಲ್ಪ ತೆಗೆದುಕೊಂಡು ನೀವು ಉಳಿಸ್ತಾ ಇದ್ದೀರಾ. ಯಾಕಂದ್ರೆ ದೇವ್ರು ನಿಮ್ಮನ್ನು ವೃದ್ಧಿ ಮಾಡ್ತಾರೆ. ದೇವ್ರು ನಿಮ್ಮನ್ನು, ಹೌದು, ಮಂಗಳಾಶೇಷ ನಿಮ್ಗೂ ವೃದ್ಧಿ ಆಗುತ್ತೆ. ನೀವು ಖರ್ಚು ಮಾಡಿದ್ರು ನಿಮ್ಮ ಅಕೌಂಟಲ್ಲಿ ಉಳಿತು, ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತೆ. ಎಷ್ಟೋ ಜನಕ್ಕೆ ಹಣ ನಿಲ್ತಾ ಇರಲಿಲ್ಲ, ನಿಮ್ಮ ಕೈಲಿ ಹುಡುಕಿದ್ರು ಹಣ ನಿಲ್ತಾ ಇರಲಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ವೃದ್ಧಿ ಆಗ್ತೀರಾ. ವೃದ್ಧಿ ಒಂದು ಬೀಜ ಆಗ್ತಿದೆ. ನೀವು 500 ರೂಪಾಯಿ ನೀವು ಖರ್ಚು ಮಾಡ್ತಿರೋದ್ರಲ್ಲಿ 5 ಲಕ್ಷವಾಗಿ ದೇವರದನ್ನ ಹಲ್ಲೆಲೂಯಾ. ನಾನು ವೃದ್ಧಿ ಆಗ್ತಾ ಇದ್ದೀನಿ. ನಾನು ಯೇಸು ನಾಮದಲ್ಲಿ ವೃದ್ಧಿ ಆಗ್ತಾ ಇದ್ದೀನಿ. ಹಲ್ಲೆಲೂಯಾ. ಬಟ್ ಈ 2026 ದೇವರು ಉಳಿಸಕ್ಕೆ ಸ್ಟಾರ್ಟ್ ಆಗಿದೆ. ಆಕೆಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಇಷ್ಟು ಬೇಗ ನನಗೆ ಬಿಡುಗಡೆ ಆಗುತ್ತೆ ಅಂತ ಆಕೆಗೆ ಕನ್ಫರ್ಮೇಶನ್ ಇರಲಿಲ್ಲ. ಹೆಂಗಾಗುತ್ತೆ ಇದು? ಅದು ಕೊಡಲಿಕ್ಕೆ ಕಾವು ಸಾಲ ಆಗಿ ತೆಗೆದುಕೊಂಡು ಬಂದಿರೋದು. ಕೊಡಲಿಕ್ಕೆ ಕಾವನ್ನ ವಾಪಸ್ ಕೊಡ್ಬೇಕು, ವಾಪಸ್ ಕಾವಿಗೆ ಕೊಡಲೇ ಬಿದ್ದೋಗ್ಬಿಟ್ಟಿದೆ. ಆದ್ರೆ ಆ ಕೊಡಲಿ ಕಾವು ಪ್ರವಾದಿಯಲ್ಲಿ ಇರ್ಬೇಕಾದ್ರೆ ಆ ಕಲ್ಲೋಕೆ ಬಿಡ್ಲಿಲ್ಲ. ಹಂಗೇನೆ ನಿನ್ನ ದೇವರು ಪ್ರವಾದನ ಸಭೆಯಲ್ಲಿ ಇರ್ಬೇಕಾದ್ರೆ ನಿನ್ನ ಮುಳುಗಕ್ಕೆ ಬಿಡ್ಲಿಲ್ಲ. ದೇವರು ಕೊಡಲಿ ಕಾವು ಹೆಂಗೆ ಮೇಕೆ ಎದಳಕ್ ಆಗ್ತಿಲ್ಲ, ಕಬ್ಬಿಣ ಅದರಲ್ಲ ಆಕ್ಚುಲಿ. ಆದ್ರೆ ದೇವರು ಕಷ್ಟವಾಗಿದೆ, ನಾ ಕಬ್ಬಿಣ ತರಕ್ಕೆ ನಿನ್ನ ಜೀವನ ಮೇಲೆ ಎತ್ತಿ ನಿಲ್ಲಿಸ್ಬಿಟ್ಟು ಮೇಲೆ ಅದೇ ಸ್ಥಳದಲ್ಲಿ ಅದೇ ಜಾಗದಲ್ಲಿ ಎಲ್ಲಿ ಹೋಗೋಣ ಅದೇ ಸ್ಥಳದಲ್ಲಿ ಮೇಲೆ ನಿಲ್ಲಿಸ್ತಾರೆ. ನೀನ್ ಇನ್ಮೇಲೆ ಮುಳುಗಲ್ಲ, ಇನ್ಮೇಲೆ ನೀನ್ ಮುಳುಗದೇ ಇಲ್ಲ. ನೀನು ಒಂದು ಸಾರಿ ದೇವಿ ಮೆತ್ತಿನ ಮುಳುಗಲ್ಲ ನೀವು. ಭಯವಿಲ್ಲ, ಭಯವೇ ಇಲ್ಲ. ಎಲ್ಲರೂ
ಎಸ್ 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 ಗೋರಿಕಾ ಶೀಘ ಏಂಜಲ್ಸ್ಗೆ ಏನಿರುತ್ತೆ ಹೇಳಿ? ನಿಮ್ಗೆ ಈಗಲೇ ಕೊಟ್ಟಾಗಿದೆ ಯೇಸು ಸ್ವಾಮಿ. ಈಗಲಿಂದಲೇ ರೆಕ್ಕೆ, ಈಗಲಿಂದಲೇ ಆಡುವೆ ನಲಿವೆ ಕೊಂಡಾಡುವೆ ಅಕ್ಕಸಮುಖದಿ ಆಡಿ ನಲಿದು ಕೊಂಡಾಡುವೆ ಆಡುವೆ ನಲಿವೆ ಕೊಂಡಾಡುವೆ ಅಕ್ಕಸಮುಖದಿ ಆಡಿ ನಲಿದು ಕೊಂಡಾಡುವೆ.
ಹಸ್ತ ರಾಜ ನೀನು ಸ್ಪರ್ಶಿಸು. ನೀನು ಒಂದು ಸಾರಿ ಮುಟ್ಟಿದ ರತ್ತೆಗೆ ನೀನು ಹೋಗ, ನಿನ್ನ ಜ್ವರ ಗದರಿಸಿದೆ ಬಿಟ್ಟು ಆಯ್ತು ರಾಜ. ಎಲ್ಲ ನೋವು ನಡಿಬೇಕು ಏನೇನು ನೋವಿದೆ ಯೇಸು ನಾಮದಲ್ಲೇ ಯೇಸು ನಾಮದಲ್ಲಿ ಇನ್ನೊಂದು ಹೇಳಿದ್ರು, ಎಲ್ಲ ಚಿಂತೆ ಸಮೇತ ಎಲ್ಲ ಚಿಂತೆಗಳ ಸಮೇತ ನೋವುಗಳ ಸಮೇತ ನೇರವಾಗಿಯಪ್ಪ ಬೆಂಕಿ ಕೆರೆ ಹೋಗಿಲ್ಲ. ನಿನ್ನ ಮಕ್ಕಳು ಯಾವಾಗಲೂ ಸಂಭ್ರಮಿಸಿ ನಿನ್ನ ಅಭಿಷೇಕ ಯಾವಾಗಲೂ ಮಕ್ಕಳ ಮೇಲೆ ಯಾವಾಗಲೂ ಮಕ್ಕಳ ಮೇಲೆ ಅಭಿಷೇಕ ರಾಜ. ಥ್ಯಾಂಕ್ ಯು ಜೀಸಸ್. ಮಕ್ಕಳಿಗಿದ್ದು ನೀನೇ ನಡೆಸು ರಾಜ. ಹೊಸ ಬಲ ಕೊಡುತ್ತದೆ, ಹೊಸ ಬಲ ಅಭಿಷೇಕ ನಿರ್ಮಿಸಿ ಮಕ್ಕಳಿಗೆ ರಾಜ. ನಿನ್ನ ಕಾರ್ಯಗಳಲ್ಲಿ ಪ್ರಕಟ ಆಗುವುದಾಗಲಿ, ನಿನ್ನ ಕಾರ್ಯಗಳು ಪ್ರಕಟ ಆಗುವುದಾಗಲಿ ರಾಜ. ಮಹಿಮೆಗೆ ನಡೆಸು, ಮಹಿಮೆಗೆ ನಡೆಸು ರಾಜ. ಎಸ್, ಬಿಡುಗಡೆ 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 ಯೇಸು ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ, ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ, ಯೇಸು ನಾಮದಲ್ಲಿ ಈ ಸೆಕೆಂಡಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಯಾವುದು ಬರಂಗಿಲ್ಲ. ಶೇಷದಲ್ಲಿ ಯಾವ ವಂಚನೆ ಇರಂಗಿಲ್ಲ, ಯಾವ ದುರಾತ್ಮನೂ ಇರಂಗಿಲ್ಲ. ದೇವರ ಆತ್ಮ ಮಾತ್ರನೇ, ಯೇಸಪ್ಪನ ಆತ್ಮ ಮಾತ್ರ ಎಲ್ಲರ ಮೇಲೆ ಅಪ್ಪ. ಕೊನೆಗಾಲ ಎಲ್ಲರ ಮೇಲೆ ಆತ್ಮನ ಸುರಿಸ್ತೀನಿ ಅಂತ ಸುರಿಸು ರಾಜ ಯೇಸಪ್ಪ, ಸುರಿಸು ರಾಜ ಯೇಸು ಸ್ವಾಮಿ ಅಪ್ಪ, ಸುರಿಸು ಆತ್ಮನ ಅಭಿಷೇಕ, ನಿನ್ನ ಆತ್ಮನ ಅಭಿಷೇಕ ಸುರಿಸು ರಾಜ ಯೇಸು ಸ್ವಾಮಿ ಅಪ್ಪ. ಎಸ್, ಶಾಶ್ವತವಾದ ಬಿಡುಗಡೆ, ಶಾಶ್ವತವಾದ ಬಿಡುಗಡೆ ರಾಜ ಮಕ್ಕಳಿಗೆ, ಶಾಶ್ವತವಾದ ಬಿಡುಗಡೆ ಅಂತ ಹೇಳ್ತಾರೆ. ಆತನ ಆತ್ಮನ ಅಭಿಷೇಕ ಮಿರಾಕಲ್ ಮೇಲೆ ಮಿರಾಕಲ್ ಆಗುತ್ತದೆ. ಮಕ್ಕಳ ಜೀವನ ನಿನ್ನ ಕೈಗೆ ಒಪ್ಪಿಸ್ತಾ ಇದೆ. ಈ ಮಕ್ಕಳು ನಿನ್ನ ಕಣ್ಣುಗಳು ರಾಜ, ನಿನ್ನ ಕಣ್ಣುಗಳು ನಿನ್ನ ಮಕ್ಕಳು. ನಿನ್ನ ಕಣ್ಣು ಗುಡ್ಡೆ ಅಂತ ನಿನ್ನ ಮಕ್ಕಳನ್ನ ಕಾಪಾಡು, ಕಣ್ಣು ಗುಡ್ಡೆ ಅಂತ ಕಾಪಾಡು ಹೇಳ್ತಾರೆ. ಹೃದಯ ಕ್ರಿಸ್ತ ಹೃದಯವಾಗಿ ಮಾರ್ಪಡಿಸುವುದಾಗಲಿ, ಎಲ್ಲ ಕಠಿಣ ಮನಸ್ಸು ಹೋಗಲಿ ಯೇಸು ನಾಮದಲ್ಲಿ, ಎಲ್ಲ ಕಠಿಣ ಮನಸ್ಸಿನ ಯೇಸು ನಾಮದಲ್ಲಿ ಹೃದಯ ನಿನ್ನ ಹೃದಯವಾಗಿ ಮಾರ್ಪಡಿಸು. ಯಾವನು ಕ್ರಿಸ್ತನ ನ್ಯೂ ಕ್ರಿಯೇಷನ್ ದೇವಾಗ್ತದೆ. ನಿನ್ನ ಮಕ್ಕಳ ಕಣ್ಣುಗಳು ಅಪ್ಪ ಹೃದಯ ಹೊಸದಾಗಿ ಚೇಂಜ್ ಆಗಲಿ. ಎಸ್, ಕಿವಿನಾಗಿ ಸ್ಪಷ್ಟವಾಗಿ ಕೇಳುವುದಾಗಲಿ. ನಿನ್ನ ಮಕ್ಕಳೊಟ್ಟಿಗೆ ಇದು ಕಾರ್ಯ ಮಾಡು. ನಿನ್ನ ಅಭಿಷೇಕ ಇಲ್ಲವಲ್ಲ, ನಿನ್ನ ಅಭಿಷೇಕ ಇಲ್ಲವಲ್ಲ. ಥ್ಯಾಂಕ್ ಯು. ಎಂಜಾಯ್ ಮಾಡ್ಬೇಕಷ್ಟೇ ನೀವು. ನಿಮ್ ಕೆಲಸ ಮಮ್ಮಿ ಡ್ಯಾಡಿ ಏಸಪ್ಪ ಆಗಿರ್ಬೇಕಾದ್ರೆ ನೀವು ಸಂತೋಷವಾಗಿರ್ಬೇಕು. ದೇವರ ಆತ್ಮ ಅದನ್ನೇ ಹೇಳ್ತದೆ. ತುಂಬಾ ಜನ ಯೌವನಸ್ಥರು ಈ ವರ್ಷ ಮದುವೆ ಫಿಕ್ಸ್ ಆಗಿದ್ದಾರೆ. ಆದಾಮನಿಗೆ ದೇವರು ನಿಂತು ಮದುವೆ ಮಾಡಿಸ್ಕೊಡ್ತು. ಅದೇ ರೀತಿ ಯಾರು ನಿಮ್ಮ ಮಕ್ಕಳುಗಳಿಗೆ ಮದುವೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಎಂತ ಹುಡುಗಿ ಸಿಗ್ತಾಳಪ್ಪ, ಏನಲ್ಲ ಏಸಪ್ಪ ದೇವ್ರ ಭಕ್ತಿ. ಯಾರು ನಿಮ್ಮ ಮಕ್ಕಳು ಮ್ಯಾರೇಜ್ಗಾಗಿ ನೀವು ದೇವ್ರ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀವಿ. ಕೈಗಳಲ್ಲಿ ರೈಟ್ ಟೈಮಿಗೆ ದೇವ್ರ ಫಿಕ್ಸ್ ಮಾಡಿ, ರೈಟ್ ಟೈಮಿಗೆ ಈ ವರ್ಷ ಎಲ್ಲ ಸೆಟ್ ಆಗುತ್ತೆ. ಬೇಗನೆ ಆಗುತ್ತೆ, ಬೇಗನೆ ಆಗುತ್ತೆ. ಕೈಗಳಲ್ಲಿ ಎತ್ತಿನ ಮಕ್ಕಳನ್ನ ನೋಡಿ ರಾಜ್ಯ ಮ್ಯಾರೇಜಿಗೆ ಅಪ್ಪ ಏಸಪ್ಪ ನೀನ್ ಮಾತು ಕೇಳ್ತಲ್ಲ, ಒಬ್ಬಂಟಿಗನಾಗಿ ಇರುವುದು ಒಳ್ಳೇದಲ್ಲ, ಒಬ್ಬಂಟಿಗನ ಫ್ಯಾಮಿಲಿ ಆಗಿ ಕೊಟ್ಟೋ ದೇವರು ನೀನಾಗಿದೆಯಾ ರಾಜ. ಅಪ್ಪ ಯಾರಾದ್ರೂ ಕೈಗಳು ಎತ್ತಿದ್ದಾರೆ ರಾಜ. ಅಪ್ಪ ಮಕ್ಕಳನ್ನ ನೋಡಪ್ಪ, ತಂದೆ ತಾಯಿಗಳನ್ನ ನೋಡು ರಾಜ.
ಎಲ್ಲ ಮನುಷ್ಯನ ಆಲೋಚನೆಗಳು, ಕೆಟ್ಟ ಆಲೋಚನೆ ನಾಮದಲ್ಲಿ ನಿನ್ನ ಹಸ್ತ ಹೋಗಲಿ ರಾಜ, ಅಭಿಷೇಕ ಹೋಗಲಿ, ಹೋಲಿ ಸ್ಪಿರಿಟ್ ಹೋಗಲಿ, ಪರಿಶುದ್ಧಾತ್ಮ ಹೋಗಲಿ. ಅಪ್ಪ ಎಲ್ಲಿ ಯಾವ ಜೈಲಿನಿಂದ ಅದ್ಭುತ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ಯಾ, ಮಾಡಮ್ಮ ಯೇಸುವಿನ ನಾಮದಲ್ಲಿ ಮಿರಾಕಲ್ ಮಾಡಿ ಈ ಕ್ಷಣದಲ್ಲೇ ರಾಜ. ಅದ್ಭುತ ರೀತಿಯಪ್ಪ ಮ್ಯಾರೇಜ್ಗಳು ಸೆಟ್ಲ್ ಆಗಿ ಅದು ಕಂಪ್ಲೀಟ್ ಆಗ್ಬಿಡಿ ರಾಜ. ಯಾಕಂದ್ರೆ ದೇವರು ನೀನು ಪರಿಪೂರ್ಣ ಮಾಡೋ ಆಶೀರ್ವಾದ ಅಪ್ಪ, ತಕ್ಕ ಕಾಲದಲ್ಲಿ ಎಲ್ಲ ಪರಿಪೂರ್ಣ ಆಶೀರ್ವಾದ ಕಂಪ್ಲೀಟ್ ಆಗಿದ್ದಕ್ಕಾಗಿ ಸ್ತೋತ್ರ. ಯಾವುದಪ್ಪ ಏಸಪ್ಪ ಆಶೀರ್ವಾದ ಕಡಿಮೆ ಆಗಿರಬಾರ್ದು ರಾಜ. ಮಿರಾಕಲ್ ರೀತಿಲಿ ಆದಾಮನ ಹೆಂಗೆ ನೀನು ಮ್ಯಾರೇಜ್ ಮಾಡಿದೆ, ನೀನೇ ನಿಂತಲ್ಲಿ ಮದುವೆ ಮಾಡಿಸ್ಕೊಡು, ಎಲ್ಲ ಅದ್ಭುತ ಮಾಡಬೇಕಾಗಿತ್ತು. ಆಮೇಲೆ ಎಸ್ ಯಾರಿಗೆ ಮಕ್ಕಳಿಲ್ಲ, ಎಲ್ಲಿ ನಿಮ್ಮ ಫ್ಯಾಮಿಲಿ ಇರ್ಬೋದು, ಯಾರು ಕೈಗಳು ಎತ್ತಿ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ನೆಂಟರುಗಳು ಇರ್ಬೋದು, ಎಲ್ಲೇ ಇರ್ಬೋದು, ದೂರ ಇರ್ಬೋದು, ಅವ್ರು ನೆನ್ಪು ಮಾಡ್ಕೊಳ್ಳಿ. ಈಗಲೇ ಅವ್ರಿಗೆ ಗರ್ಭನ ದೇವರು ಮಿರಾಕಲ್ ಬಂದಿರ್ತಾರೆ. ಎಸ್ ಹೋಲಿ ಸ್ಪಿರಿಟ್. ಯಾರಿಗೆ ಮಕ್ಕಳಿಲ್ಲ ಪರಿಶುದ್ಧಾತ್ಮ ಎಸಪ್ಪ ನೀನು ಹೇಳಿದ್ಯಾ, ದೇಶದಲ್ಲಿ ಬಂಜತನ ಇರುವುದಿಲ್ಲ ಅಂತ ಹೇಳಿ ಎಲ್ಲ ಬಂಜತನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಹೆಂಗೆ ಅಬ್ರಾಹ್ಮನಿಗೆ ಕರ್ತನ ಮಗುನ ಕೊಟ್ಟೆ, ಜಕರಿನ ಮಗುನ ಕೊಟ್ಟೆ ಕಲ್ತದೆ. ಎಸ್ ಜಕರಿ ಎಲಿಜಬೆತ್ಗೆ ಮಗುನ ಕೊಟ್ಟೆ ರಾಜ. ಒಂದು ಮಿರಾಕಲ್ ಬೇಬಿ ರೆಬೆಕ್ಕಳಿಗೆ ಯಾವ ರೀತಿ ಅವಳಿ ಜೋಳಿ, ಅದೇ ರೀತಿ ಅವಳಿ ಜೋಳಿನ ಮಗುನ ಬಂದ್ಬಿಡಿ ರಾಜ. ಯಾರಿಗೆ ಗರ್ಭ ಕಪ ಏಸು ನಾಮದಲ್ಲೇ ಗರ್ಭ ತುಂಬಿಸಲ್ಪಡುವುದಾಗಲಿ ರಾಜ. ಎಲ್ಲ ಬಂಜತನ ಹೋಗಲಿ ಏಸು ನಾಮದಲ್ಲಿ ರಾಜ. ಬಹು ಸಂತಾನಕ್ಕೆ ಚೈತನ್ಯ ಗರ್ಭವನ್ನು ಯೆಹೋವನ ಬಹುಮಾನ ಸತ್ಯಪ್ಪ ಆ ಗಿಫ್ಟ್ ಮಕ್ಕಳ ಜೀವಿತ ಬರುವುದಾಗಲಿ ಏಸು ನಾಮದಲ್ಲಿ ಮಿರಾಕಲ್ ಬೇಬಿ ಬಂದೆ ಏಸು ನಾಮದಲ್ಲಿ ರಾಜ. ನೀನೇ ಮಿರಾಕಲ್ ಮಾಡು ರಾಜ. ಎಲ್ಲ ಬಂಧನ ಶಬ್ದಾಗಿದೆ, ಚಾಪನ ಶಬ್ದಾಗಿದೆ ಈ ಶಬ್ದ ರಾಜ. ಮಿರಾಕಲ್ ಬೇಬಿ ಕುಟುಂಬ ಸಂತೋಷವಾಗಿ ಜೀವಿಸುತ್ತಾಗಲಿ ರಾಜ. ಎಲ್ಲ ಕುಟುಂಬದಲ್ಲಿ ಸಮಾಧಾನ ಗಲಿಬಿಲಿ ಹೋಗಲಿ, ಜಗಳಗಳು ಹೋಗಲಿ, ಮಾಟ ಶಕ್ತಿಗಳು ಸೈತಾನ ಕಾರ್ಯಗಳ ಸುಟ್ಟಾಕ ಈ ಕ್ಷೇತ್ರದ ಕಟ್ಟಪ್ಪ. ಅಪ್ಪ ಗಂಡ ಹೆಂಡತಿ ಮಕ್ಕಳು ಪ್ರೀತಿಯಲ್ಲಿ ಇರುವುದಾಗಲಿ. ಮೋಹನ ಕುಟುಂಬ ಹೌದು ರಾಜ, ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಕರ್ತನೆ ಯೇಸು ಸ್ವಾಮಿ. ಯೌಶವನ ಕುಟುಂಬ ಅದೇ ರೀತಿಯಲ್ಲಿ ರಾಜ ಯೇಸಪ್ಪ ಫ್ಯಾಮಿಲಿಯಾಗಿ ಸನ್ನಿಧಿಗೆ ಬನ್ನಿ ರಾಜ ಯೇಸು ಸ್ವಾಮಿ. ಎಲ್ಲ ಗಲಿಬಿಲಿ ಮಾಯ ಆಗಿದ್ದಕ್ಕಾಗಿ, ಎಲ್ಲ ಗಲಿಬಿಲಿ ಹೋಗಿದ್ದಕ್ಕಾಗಿ, ಎಲ್ಲ ಸಮಾಧಾನ ಬರಲಿ ಕರ್ತನೆ. ಮಿರಾಕಲ್ ಮೇಲೆ ಮಿರಾಕಲ್ ಆಗಿದೆ. ಎಸ್ ಆಮೇಲೆ ಯಾರು ಮಕ್ಕಳಿಗೆ ಜಾಬ್ಗೋಸ್ಕರ ಬಿಸ್ನೆಸ್ಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆ ಜಾಬ್ ಸಿಕ್ಕಿ ಅವರಿಗೆ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಅವ್ರ ಲೈಫ್ ಸೆಟ್ಲ್ ಆಗಲಿ ಅಂತ ಹೇಳ್ತಿದ್ದ ಕೈಗಳು ಹೇಳ್ತೀವಿ. ಯಾರು ಅಂತ ಹೇಳ್ತಾರೆ, ಪ್ರೇಯರ್ ಮಾಡ್ತಾ ಇರೋದು ದೇವ್ರು ಬೇಗನೆ ಮಿರಾಕಲ್ ಅವ್ರ ಲೈಫ್ನ ಕಟ್ಟಿ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ದೇವರನ್ನು ಸೆಟ್ಲ್ ಮಾಡ್ತಾ ಇರೋದು. ಎಸ್ ಕರ್ತನೆ ಯೇಸು ಸ್ವಾಮಿ ಅಪ್ಪ, ನಿನ್ನ ಮಕ್ಕಳು ನೋಡಿ ರಾಜ, ನಾವು ನಿನ್ನ ಸನ್ನಿಧಿಗೆ ಬಂದಿದ್ದೀವಿ. ಒಂದು ವೇಳೆ ಪ್ರಾಯಸಿಂಹ ಹೊಟ್ಟೆ ಸನ್ನಿಧಿ ಯಾವ ಬೆಲೆ ಕಡಿಮೆ ಇಲ್ಲದೆ ಇರಬೇಕಾಗುತ್ತದಪ್ಪ. ಅಪ್ಪ ಮಕ್ಕಳ ಫ್ಯೂಚರ್ ಎಜುಕೇಶನ್ ಇರ್ಬೋದು, ಯಾವುದೇ ಇರ್ಬೋದು ರಾಜ, ಅವ್ರ ಎಜುಕೇಶನ್ ಕಂಪ್ಲೀಟ್ ಮಾಡಿಸಿದ್ರು ರಾಜ ಯೇಸು ಸ್ವಾಮಿ. ಅವರ ಭವಿಷ್ಯ ನಿನ್ನ ಕೈಯಲ್ಲಿದೆ ರಾಜ. ವರ್ತಮಾನ ಭೂತ ಭವಿಷ್ಯಕ್ಕೆಲ್ಲ ನಾನೇ ಹೇಳ್ತಿಲ್ಲಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ಮಕ್ಕಳ ಭವಿಷ್ಯ ಯೇಸು ನಾಮದಲ್ಲಿ ಕಟ್ಟಲ್ಪಡುವುದಾಗಲಿ ರಾಜ. ನಿನ್ನ ಮಕ್ಕಳು ರಾಯಲ್ ಆಗಿ ಬೆಳೆಯುವುದಾಗಲಿ, ಒಳ್ಳೆ ಜಾಬ್ ನಿನ್ನ ಮಕ್ಕಳು ಹುಡುಕೊಂಡು ಬರುವುದಾಗಲಿ, ಬಿಸ್ನೆಸ್ ಟಾಪ್ ಆಗಿರುವುದಾಗಲಿ ರಾಜ. ನಿನ್ನ ಮಕ್ಕಳಿಗೆ ಸ್ಯಾಲರಿ 1 ಲಕ್ಷದ ಮೇಲೆ ಸ್ಟಾರ್ಟಿಂಗ್ ಇರಬೇಕು ಅಂತಾರೆ. ಆ ರೀತಿಯಲ್ಲಿ ಮಕ್ಕಳ ಭವಿಷ್ಯನ ಮಿರಾಕಲ್ನಲ್ಲಿ ಕಟ್ಟುಕಟ್ಟೆ ಯೇಸು ಸ್ವಾಮಿ. ಅಲ್ಲಿ ಯಾವ ದಾನಿಯೇಲನ ಯೋಸೇಫನ ರಾಯಲ್ ಆಗಿ ನೀನು ಕೂರುತ್ತೆ, ಅದೇ ರೀತಿ ಮಕ್ಕಳ ಟಾಪ್ ಆಗಿ ಎಲ್ಲ ರೀತಿಯಲ್ಲೂ ಮಕ್ಕಳು ಅಭಿವೃದ್ಧಿ ಸಮೃದ್ಧಿ ಇದು ವಾಕ್ಯ ಕೇಳ್ತೀನಿ ಹೇಳೋ ಪ್ರಕಾರ ಅಪ್ಪ ವೃದ್ಧಿ ಆಗ್ತಾನೆ ಇರಲಿ ಅಪ್ಪ, ಅವರು ಅಭಿವೃದ್ಧಿ ಬೆಳೆದಿನೇ ಇರಲಿ ರಾಜ ಯೇಸು ಸ್ವಾಮಿ. ಎಲ್ಲ ರೀತಿಯಲ್ಲೂ ಯೇಸು ಕ್ರಿಸ್ತ ನಾಮ ತಂದೆ ಎಲ್ಲ ಯೇಸಪ್ಪನ ಪ್ರಾರ್ಥನೆ ಕೇಳಿದಕ್ಕಾಗಿ, ನನ್ನ ಪ್ರಾರ್ಥನೆ ಉತ್ತರ ಕೊಟ್ಟಿದ್ದಕ್ಕಾಗಿ ಆಮೆನ್. ಜೋರಾಗಿ ದೇವರಿಗೆ ಮಹಿಮೆ ಇರಲ್ಲ. Hallelujah. ಎಲ್ಲ ಏಸಪ್ಪು ವಹಿಸ್ಕೊಟ್ಟಾಗಿ ಮಿರಾಕಲ್ ಆಗಿದೆ, ರಿಸೀವ್ ಮಾಡಾಗಿದೆ ಅಲ್ವಾ? ಚಿಂತೆಯು ನನಗೇಕೆ, Hallelujah. ರಾಕೇಶ್ ಏನಾಗಲ್ಲ ಚೆನ್ನಾಗಿ ಆಯ್ತು. ಜೋರಾಗಿ ಸ್ಮೈಲ್ ಮಾಡಿ ಇನ್ನೊಂದ್ಸಾರಿ. ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ, ಒಳ್ಳೆ ಹೆಂಡತಿ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್ ಅಪ್ಪ. ಅದನ್ನು ಹೇಳ್ಬೇಡಿ, ನೀನ್ ಕೊಟ್ಟಲ್ಲ ಅವ್ರ ಸ್ತೋತ್ರ ಎಲ್ಲ ಸರಿಯಾಗಿ ಇಬ್ರು ಕೈ ಹಿಡ್ಕೊಂಡು, ಅದಕ್ಕೆ ನೀವು ಸ್ತೋತ್ರ ಹೇಳಿ. ಅವಾಗ ಅವಳು ಇವನು ಅಂತ ಹೇಳಲ್ಲ, ಅಲ್ಲಿ ಹೋಗ್ತಾನೆ. ನೀನ್ ಕೊಟ್ಟಲ್ಲ
ದೇವರಿಗಾಗಿ ಸಮರ್ಪಣೆ ಮಾಡಿ ಇದುವರೆಗೂ ಯಾರು ಇರ್ತಾರೆ. ಅದು ಯಾರು ಮಾಡಿ ನೋಡಿ. ಎಲ್ಲ ಆಕ್ಚುಲಿ ಎಲ್ಲರೂ ದೇವ್ರ ಏಸಪ್ಪ ಎಲ್ಲ ಮಾಡಲೇಬೇಕಂತ. ನೀವು ಯಾರು ಮಾಡ್ತೀರ ಅವಾಗ ದೇವ್ರ ಹಸ್ತ ನಿಮ್ಮ ಮೇಲೆ ಬರುತ್ತಲ್ಲ. ಮುಂಚೆ ಯಾರ ಮನೆಗೆ ಹೋಯ್ತು? ಓಬೇದಮ್ಮನ ಮನೆಗೆ ಹೋಯ್ತು. ಎಷ್ಟು ದಿನ? 3 ದಿನ ಅಷ್ಟೇ. ಇದ್ದಿದ್ದು ಎಲ್ಲ ಆಶೀರ್ವಾದ. ಯೇಸು ಸ್ವಾಮಿನ ಹುಟ್ಟಿದ ಮಗು 8 ದಿನಕ್ಕೆ ದೇವರ ಆಲಯಕ್ಕೆ ತಂದು ದೇವರ ಏಸಪ್ಪನ ಸಮರ್ಪಣೆ ಮಾಡಿದ್ರು. ಗೊತ್ತಾ ನಿಮ್ಗೆ? ನಾವು ಇದುವರೆಗೂ ಫ್ಯಾಮಿಲಿಯಾಗಿ, ಅದು ಒಬ್ರು ಅಲ್ಲ, ನೀವು ಮಗು ಹುಟ್ಟಾಗ ಸಮರ್ಪಣೆ ಮಗು ಹುಟ್ಟಾಗಲ್ಲ, ನೀವು ಫ್ಯಾಮಿಲಿಯಾಗಿ ಗಂಡ ಹೆಂಡತಿ ಮಕ್ಕಳು ಯಾರು ಫ್ಯಾಮಿಲಿಯಾಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಅದು ನೀವು ಮಾಡಿ ಏಸಪ್ಪ ಇರೋದು. ನೀವು ಬರ್ಬೇಕಾದ್ರೆ ಫ್ಯಾಮಿಲಿಯಾಗಿ, ನೀವು ಅಷ್ಟೇನೆ ಫ್ಯಾಮಿಲಿಯಾಗಿ, ಒಬ್ರು ಮಗು ಹುಟ್ಟಾಗ ಅಲ್ಲ, ನೀವು ಫ್ಯಾಮಿಲಿಯಾಗಿ ಬಂದು ಸಭೆಗೆ ಸ್ವೀಟ್ ಹಂಚಿ ಶ್ರೇಷ್ಠವಾದ ದರ್ಶನ ಭಗನ ದೇವರಿಗೆ ಎತ್ತು ಶ್ರೇಷ್ಠವಾದನ್ನ ಕೊಟ್ಟು ದೇವರಿಗೆ ನೀನು ಕೊಟ್ಟಿರೋದಪ್ಪ ನಮ್ಗೆ ಇಷ್ಟು ಸಂತೋಷ, ನೀನು ಕಾಣಿಕೆದ್ರು ಅಷ್ಟೇ ನಿನಗೆ ಸಮರ್ಪಣೆ ಮಾಡಿ ನಾವು ದೇವರಿಗೆ ಫ್ಯಾಮಿಲಿಯಾಗಿ ಈಗ ನಾನು ಒಂಟಿ ಅಲ್ಲ. ಈಗ ಆದಾಮ ದೇವ್ರ ಫ್ಯಾಮಿಲಿಯಾಗಿ ಬಂದು ಓಡೋದಲ್ವಾ? ಈಗ ದೇವರಿಗೆ ನಾವು ಅದಕ್ಕೆ ಮಾಡಿದ್ವು. ಅಬ್ರಾಹ್ಮನ್ ಯಾಕೆ ಅವನು ಎಲ್ಲ ದುಡ್ಡಲ್ಲಿ ದೇವರಿಗೆ ತಂದು ಅವನು ದೇವರಿಗೆ ಸಮರ್ಪಣೆ ಮಾಡಿದ್ ಗೊತ್ತಾ ನಿಮ್ಗೆ? ಹೆಂಗೆ ಸಮರ್ಪಣೆ ಮಾಡ? ಈ ಸಾಕಿನ ತಂದು ಸಮರ್ಪಣೆ ಮಾಡಿದವರು. ಈ ಸಾಕಿನೇ ನಿಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕಾದ್ರೆ ಯಾವ ಕಾಯಿಲೆಗಳಾಗ್ಲಿ ಸಹಿತ ನಿಮ್ಮನ್ನ ಟಚ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮನೆಗೆ ಯಜಮಾನ ಆಗಿ ನೀವು ದೇವ್ರನ್ನ ನಿಮ್ಮ ಮನೆಗೆ ದೇವ್ರ ಆಲಯದಲ್ಲಿ ದೇವ್ರ ಮುಂದೆ ಆಲಯ ಅಂತ ಹೇಳಿ ದೇವ್ರ ಬೈಬಲ್ ಇದೆ. ದೇವ್ರ ಆಲಯದಲ್ಲಿ ನಿಲ್ಲಲ್ಪಟ್ಟ ಸಸಿ ಚೆನ್ನಾಗಿ ಬೆಳೆಯುತ್ತದೆ. ದೇವ್ರಿಗೆ ಮಾಡಿ ಆಮೇಲೆ ನೋಡಿ ಹೆಂಗೆ ದೇವ್ರಿಗೆ ಬುದ್ಧಿ ಆಗ್ತಾನೆ ಅಂತ ಕಡಿಮೆ ಆಗಲ್ಲ, ಆಗೋದಿಲ್ಲ. ಯಾವ್ದು ಕಾರಣಕ್ಕೂ ಆಗಲ್ಲ. ಅದು 1000 ತಲೆವರೆಗೂ 1000 ತನಕ ಹೋಗ್ತಾನೆ ಇರ್ತದೆ. ಯಾವ ಶಾಪ್ ಹೋದ್ರೆ ನಿಮ್ಮ ಮನೆಗೆ ಬರಲ್ಲ. ನಾನು ನನ್ನ ಮನೆಯವರು ಯೇಸು ಸ್ವಾಮಿಗಾಗಿದ್ದೀನಿ. ಆಮೇಲೆ ಸಾಕ್ಷಿ ನನಗೆ ನಿಜವಾಗ್ಲೂ ಅಂದ್ರೆ ಅನೇಕ ಅಂದ್ರೆ ದುಬಾರಿ ಕೊಟ್ಟಿದ್ದಾರೆ ಏಸಪ್ಪ. ಅದು ಸಮಟೈಮ್ಸ್ ನನಗೆ 1 ರೂಪಾಯಿಗೆ ನಾನು ಹುಡುಕ್ತಿದ್ದೆ. ಪಾಪುಗೆ ಆ ಥರಕ್ಕೂ ಸಮಟೈಮ್ಸ್ ಇರ್ತಿರಲಿಲ್ಲ. ಅದಕ್ಕೆ ಕಟ್ಟನೆ ಬರ್ತಾರೆ. ಅವರು ನಿಜ, ಸಿಸ್ಟರ್ ಹೇಳಿದ್ರು ನಿಜ. ಬಟ್ ದೇವರು ಅಧಿಕವಾಗಿ ನನಗೆ ತುಂಬಿಸ್ತಾರೆ ಅಂತ ಹೇಳಿರೋದು ನಿಜ. ಏಸಪ್ಪಗೆ ಕೋಟಿ ಕೋಟಿ ಆಮೆನ್. ಆಮೆನ್. ಎಲ್ಲ ದೇವರಿಗೆ ಏಸಪ್ಪ ಕ್ಲಾಸ್ ಆಮೆನ್. ಆಮೆನ್. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಏಸಪ್ಪ ಪ್ರವಾದನೆ ಮುಖಾಂತರ ಏನು ಹೇಳೋದೆಲ್ಲನೂ ಕೂಡ ನಿಜ. ಯಾಕಂದ್ರೆ ಇವತ್ತು ನಾನು ನಿಂತಿರೋದು ನನ್ನ ಸ್ವಂತ ಬಲದಿಂದ ಅಂತೂ ಅಲ್ವೇ ಅಲ್ಲ, ಯಾವುದೇ ಒಂದು ಎಜುಕೇಶನ್ ಇಂದ ನಾನು ನಿಂತಿಲ್ಲ. ಎಲ್ಲ ಪ್ರವಾದನೆ ವಾಕ್ಯದಿಂದ. ಇಲ್ಲಿ ಆಲಯದಲ್ಲಿ ಪಾಸ್ಟರ್ ಸಿಸ್ಟರ್ ಏನೆಲ್ಲ ವಾಕ್ಯ ಕೊಟ್ಟರು, ಪ್ರವಾದನೆ ಮಾತಾಡಿದ್ರು, ಅದನ್ನೇ ಏಸಪ್ಪ ನನ್ನ ಜೀವಿತದಲ್ಲಿ ನಿಲ್ಲಿಸಿದೆ. ಪ್ರವಾದನ ಅಭಿಷೇಕ ಒಬ್ಬ ಮನುಷ್ಯರನ್ನ ಎತ್ತಿ ನಿಲ್ಲಿಸುತ್ತೆ, ಅದನ್ನ ಕಟ್ಟುತ್ತೆ ಅಂತ ಹೆಂಗೆ ಪಾಸ್ಟರ್ ಹೇಳ್ತಿರ್ತಾರೆ, ಸಿಸ್ಟರ್ ಹೇಳ್ತಾರೆ, ಅದೇ ಪ್ರಕಾರ ನನ್ನ ಜೀವಿತದಲ್ಲಿ ಆಗಿದೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಸ್ತೋತ್ರ. ಇವತ್ತು ಶೋಭಾ ಸಿಸ್ಟರ್ ಏನು ಒಂದು ಪ್ರವಾದನೆ ಹೇಳೋದನ್ನ ರಿಸೀವ್ ಮಾಡ್ಕೋತಿದ್ದೀನಿ. ಈಗಾಗಲೇ ಅದನ್ನ ಏಸಪ್ಪ ನನ್ನ ಜೀವಿತದಲ್ಲಿ ಸ್ಟಾರ್ಟ್ ಮಾಡಿದ್ರೆ 2026 ನನಗೆ ಆಕ್ಚುಲಿ ನನ್ನ ಅಕೌಂಟಲ್ಲಿ ಸೇವಿಂಗ್ಸ್ ಇರ್ತಿರ್ಲಿಲ್ಲ. ಅದು ಯಾವಾಗ ನನಗೆ ಪ್ರವಾದನೆ ಬಂತು ಏಸಪ್ಪನ ಕಡೆಯಿಂದ, ಆಗ್ಲಿಂದನೇ ಏಸಪ್ಪ ನನ್ನ ಅಕೌಂಟಲ್ಲಿ ಯಾವುದೇ ಕಾರಣಕ್ಕೂ ಇದುವರೆಗೂ ಏಸಪ್ಪ ನನ್ನ ಕಮ್ಮಿ ಮಾಡಿಲ್ಲ. ಇನ್ನೂ ದಿನೇ ದಿನೇ ಸಮೃದ್ಧಿ ಮಾಡ್ತಾನೆ ಬರ್ತಿದ್ದಾರೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ಇದರಲ್ಲಿ ಏಸಪ್ಪನ ಪ್ರಸನ್ನತೆಯನ್ನ ಅಭಿಷೇಕವನ್ನು ವಿಶೇಷವಾಗಿ ಅನುಭವಿಸಿದೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಅಭಿಷೇಕದಲ್ಲಿ ನಾನು ಅದು ಇನ್ನು ಮಹಿಮೆಗೆ ಹೋಗ್ತಿದೆ. ದೇವ್ರ ಅಭಿಷೇಕ ನಿಮಗೆ ಬರುತ್ತಲ್ವಾ? ಅದು ಒಂದು ಬರ್ತಾ ಇದ್ರೆ ನಿಮ್ಮ ಬೈಬಲ್ ಹೇಳುತ್ತೆ ಪರಾಕ್ರಮಶಾಲಿ ಅಂತ. ಪರಾಕ್ರಮಶಾಲಿ ದೇವ್ರ ಅಭಿಷೇಕ ನೀವು ಬರ್ತಾ ಇದ್ರೆ ದೇವರ ದಯ ಒಂದೆಲ್ಲ ಒಳಗಡೆ ಬರ್ತಾ ಇದ್ದೀರಾ? ಬಂದಿದ್ರೆ ಈ ಒಳಗಡೆ ಎಂಟ್ರಿ ಆಯ್ತಾ ಇದೆ. ಬೇರೆ
ಬಾಧೆ ಬೇಗ ಬರ್ತಿದೆ ಅಂತ ಅದನ್ನೆರಡನ್ನೂ ನಾನು ಯೇಸುವಿನ ನಾಮದಲ್ಲಿ ಸ್ವೀಕಾರ ಮಾಡ್ತೀನಿ. ಆಮೆನ್. ಯೇಸಪ್ಪನಿಗೆ ಮಹಿಮೆ ಆಗಲಿ. ಅಕ್ಕನ ಮುಖಾಂತರ ದೇವ್ರು ಮಾತಾಡಿದ್ರೆ ನಿಮ್ಗೆ ಎಷ್ಟೇ ಉಳ್ಕತ್ತಿ ಖರ್ಚಾದ್ರೂ ಉಳ್ಕೊಳುತ್ತೆ ಅಂತ ದೇವ್ರ ಮುಖಾಂತರ ನಮಗೆ ಎಲ್ಲ ಖರ್ಚಾದ್ರೂ ದೇವ್ರು ಉಳಿಸ್ತಾನೆ, ನಮ್ಗೆ ಎಲ್ಲರೂ ಒಳ್ಳೇದು ಮಾಡ್ತಾನೆ. ಅದಕ್ಕೆ ಇಲ್ಲ. ಆಮೇಲೆ ಕಾಲು ನೋವು 4 ದಿವಸದಿಂದ ಕಾಲು ನೋವಾಗೇ ಇತ್ತು. ನೋವಾಗಿತ್ತು, ಊಟ ಕಮ್ಮಿನೇ ಆಗಿತ್ತಿಲ್ಲ. ನಾವೇ ಸಿಸ್ಟರ್ಗೆ ಫೋನ್ ಮಾಡಿದ್ದೆ, ಅಕ್ಕ ನಮ್ಗೆ ಊಟ ಕಮ್ಮಿನೇ ಐತೆವಲ್ಲ, ಏನು ಮಾಡೋದಕ್ಕ ಅನ್ನೋಕ್ಕೆ ಒಂದು ಸತಿ ಬ್ಲಡ್ ಚೆಕಪ್ ಮಾಡಿಸೋರು. ಆಯ್ತಕ್ಕ ಮಾಡಿಸ್ತೀನಿ ಅಂತ ನನಗೂ ತಡಿನ ಅಂದ್ರೆ ಅಕ್ಕನಿಗೆ ಶೋಭಕ್ಕನಿಗೆ ಫೋನ್ ಮಾಡಿದೆ. ದೇವ್ರು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರನೇ. ಕಾಲು ನೋವು ಅವತ್ತಿಂದಲೂ ಬಿಡುವುದೇ ಇಲ್ಲ, ಊಟನೇ ಇಲ್ಲ. ಅದಕ್ಕಾಗಿ ಕೋಟಿ ಎಷ್ಟು ಮಿರಾಕಲ್ ಅಲ್ವಾ? ಕಾಲು ಮುಟ್ಟಾಯ್ತಂತೆ, ಕಾಲು ಮುಟ್ಟಾಯ್ತು. ಏನು ಮಾಡೋದು? ನಾನು ಒಂದೇ ಅಂತ ಅವ್ರಿಗೆ ಹೇಳಿದೆ, ಅದಕ್ಕೆ ಮಾಡ್ತಾ ದೇವ್ರ ತಪ್ಪಾಯ್ತಪ್ಪ, ನಾನು ಕ್ಷಮಿಸ್ಬಿಡು, ನಾನು ವಾರ ನಾನು ಆಲಯಕ್ಕೆ ಇನ್ನೂ ನೀರೇ ಭಕ್ತಿ ಮಾಡ್ತೀನಿ ಅಂತ ಹೇಳಿದೆ. ನೋಡಿ, ಈಗ ಅದು ಹೇಳಿ ಫುಲ್ ಕ್ಲಿಯರ್ ಮಾಡಿ. ಯಾವುದೇ ಒಂದು ಬಂದು ನೀವು ಇಮಿಡಿಯೇಟ್ ಏನು ಮಾಡಿ, ಎಸಪ್ಪ ನಾನು ವಾಕ್ಯ ಓದೋದ್ರಲ್ಲಿ ನಾನು ಪ್ರಾರ್ಥನೆ ಪರಿಶುದ್ಧ ಜೀವನ ಮಾಡಿ ತಪ್ಪು ಮಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ, ನಾನು ನಿಮ್ಮ ಮೇಲೆ ಕರೆಕ್ಟಾಗಿ ಪ್ರಾರ್ಥನೆ ವಾಕ್ಯ ಸಂತೋಷವನ್ನು ಜೀವಿಸ್ತೀನಿ ಅಂತ ನೀವು ಅರ್ಕೆ ಮಾಡಿ ಇಮಿಡಿಯೇಟ್ ಬಿಡುಗಡೆ ಆಗಿ ಬರಂಗಿಲ್ಲ, ಅದು ಬರಕ್ಕೆ ಕೊಡಲ್ಲ ದೇವರು.